मेरे वतन ऐ वतन आबाद रहे तू। ಸತ್ಯ ಧರ್ಮದ ಹಾದಿಯು ಸುನ್ನತಿನ ಕೋಟೆಯು ಅಹ್ಲು ಸುನ್ನದ ಹಣತೆ ಹಚ್ಚಿದ ಸಂಘವು ಬೆಳೆದು ನಾಡಲಿ ನಿಂತಿದೆ ಯುವಕ ಮನದಲ್ಲಿ ಸೇರಿದೆ ದೀನ ಗೋಪುರವನ್ನೇ ಕಟ್ಟಿದ ಸಂಘವು ಬಾಸೇರು ಒಳಿತು ಕಲಿಸುವ ಸಂಘ ಕುಟುಂಬವ ಬಾಸೇರು ಒಳಿತು ಕಲಿಸುವ ಸಂಘ ಕುಟುಂಬವ ಸತ್ಯ ಧರ್ಮದ ಹಾದಿಯು ಸುನ್ನತಿನ ಕೋಟೆಯು ಅಹ್ಲು ಸುನ್ನದ ಹಣತೆ ಹಚ್ಚಿದ ಸಂಘವು ಬೆಳೆದು ನಾಡಲಿ ನಿಂತಿದೆ ಯುವಕ ಮನದಲ್ಲಿ ಸೇರಿದೆ ದೀನ ಗೋಪುರವನ್ನೇ ಕಟ್ಟಿದ ಸಂಘವು ಬಾಸೇರು ಒಳಿತು ಕಲಿಸುವ ಸಂಘ ಕುಟುಂಬವ ಬಾಸೇರು ಒಳಿತು ಕಲಿಸುವ ಸಂಘ ಕುಟುಂಬವ ಸುನ್ನಿ ಮಕ್ಕಳ ಶಾಕಿರಣ ದೀನಿ ಮಾರ್ಗದಲ್ಲಿ ಪಯಣ ತಾಜುಲ್ ಉಲಮಾ ಚೆಲ್ಲಿದ ಬೆಳಕು ಹೊಳೆಯುತ್ತಿದೆ ಈ ಸಂಘದಿಂದ ಶಾಂತಿಯ ವೃಕ್ಷ ನಾಡಲಿ ಬೆಳೆಸಿ ಯುವಕರ ಮನದಲ್ಲಿ ಒಳಿತನು ತುಂಬಿ ದೀನಿ ಅಂಗ ಸುನ್ನಿ ಸಂಘ ಕರೆಸಿಕೊಂಡಿದೆ ಸಫಿಂದು ಬೆಳೆದು ನಾಡಲಿ ನಿಂತಿದೆ ಯುವಕ ಮನದಲ್ಲಿ ಸೇರಿದೆ ದೀನ ಗೋಪುರವನ್ನೇ ಕಟ್ಟಿದ ಸಂಘವು ಬಾಸೇರು ಒಳಿತು ಕಲಿಸುವ ಸಂಘ ಕುಟುಂಬವ ಬಾಸೇರು ಒಳಿತು ಕಲಿಸುವ ಸಂಘ ಕುಟುಂಬವ ದೀನ ಮರೆತ ಯುವಕರ ಪಡೆಯು ಸೇರಿದರು ಈ ಸಂಘದ ನಡೆಯು ಮೂಡಿತು ಇಂದು ಯುವಕರ ಮನದಿ ಜೀವನ ನಡೆಯುವಲ್ಲನ ಬಯದಿ ಯುವಕರ ಒಳಿತಿಗೆ ಕಾರಣವಾದವು ಸರಿಸಾಟಿ ಇಲ್ಲದೆ ಬೆಳೆದು ನಿಂತವು ಕಮರುಲ್ ಉಲಮರ ದಾರಿಯ ಹಿಡಿದು ದೀನಿನ ಸೇವೆಯು ಇವರ ನಡೆಯು ಬೆಳೆದು ನಾಡಲಿ ನಿಂತಿದೆ ಯುವಕ ಮನದಲ್ಲಿ ಸೇರಿದೆ ದೀನ ಗೋಪುರವನ್ನೇ ಕಟ್ಟಿದ ಸಂಘವು ಬಾಸೇರು ಒಳಿತು ಕಲಿಸುವ ಸಂಘ ಕುಟುಂಬವ ಬಾಸೇರು ಒಳಿತು ಕಲಿಸುವ ಸಂಘ ಕುಟುಂಬವ ಸತ್ಯ ಧರ್ಮದ ಹಾದಿಯು ಸುನ್ನತಿನ ಕೋಟೆಯು ಅಹ್ಲು ಸುನ್ನದ ಹಣತೆ ಹಚ್ಚಿದ ಸಂಘವು ಬೆಳೆದು ನಾಡಲಿ ನಿಂತಿದೆ ಯುವಕ ಮನದಲ್ಲಿ ಸೇರಿದೆ ದೀನ ಗೋಪುರವನ್ನೇ ಕಟ್ಟಿದ ಸಂಘವು ಬಾಸೇರು ಒಳಿತು ಕಲಿಸುವ ಸಂಘ ಕುಟುಂಬವ
ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವಅಲಾ ಆಲಿಹಿ ವಸಹ್ಬಿಲ್ ಫಾಯಿಝೀನ ಬಿರಿಲಲ್ಲಾ ಅಮ್ಮಾಬಾದ್. ಗೌರವಾನ್ವಿತ ನಾಯಕರುಗಳೇ, ಪ್ರೀತಿಯ ಸಹ ಕಾರ್ಯಕರ್ತರೇ, ರಾಷ್ಟ್ರ ಪ್ರೇಮಿಗಳೇ, ಸರ್ವರಿಗೂ ಭಾರತ ದೇಶದ ಸ್ವಾತಂತ್ರ್ಯೋತ್ಸವದ ಹೃತ್ಪೂರ್ವಕ ಶುಭಕಾಮನೆಗಳನ್ನು ಅರ್ಪಿಸುತ್ತಿದ್ದೇನೆ. ಪ್ರೀತಿಯ ಸಹೋದರರೇ, ಭಾರತ ದೇಶ ಎಂಬುವಂಥದ್ದು ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ವ್ಯವಸ್ಥೆಯಲ್ಲಿ ಅತಿ ಶ್ರೇಷ್ಠವಾಗಿರುವಂತಹ ಒಂದು ರಾಷ್ಟ್ರವಾಗಿದೆ. ಈ ರಾಷ್ಟ್ರದಲ್ಲಿ ಕೇವಲ ಯಾವುದೋ ಒಂದು ನಿರ್ದಿಷ್ಟವಾಗಿರುವಂತಹ ಧರ್ಮವಲ್ಲ ಇರುವಂತಹದ್ದು. ಇಲ್ಲಿ ಹಲವಾರು ರೀತಿಯ ಧರ್ಮಗಳಿವೆ. ಹಿಂದೂ, ಮುಸ್ಲಿಂ, ಪಾರ್ಸಿ, ಸಿಖ್, ಜೈನ, ಬೌದ್ಧ, ಕ್ರೈಸ್ತ ಸೇರಿದಂತೆ ಎಲ್ಲ ಧರ್ಮ ಇರುವಂತಹವರು, ಧರ್ಮ ಇಲ್ಲದೇ ಇರುವಂತಹವರು, ಆಸ್ತಿಕರು, ನಾಸ್ತಿಕರು ಎಲ್ಲರನ್ನೂ ಕೂಡ ಒಳಗೊಂಡಿರುವಂತಹ ವಿಶಿಷ್ಟವಾಗಿರುವಂತಹ ಒಂದು ರಾಷ್ಟ್ರ. ಅದೇ ರೀತಿಯಲ್ಲಿ ಹಲವಾರು ಸಂಸ್ಕೃತಿಗಳನ್ನು, ಹಲವಾರು ಭಾಷೆಗಳನ್ನು ಒಳಗೊಂಡಿರುವಂಥ ಒಂದು ವೈವಿಧ್ಯತೆಯಿಂದ ಕೂಡಿರುವಂತಹ ರಾಷ್ಟ್ರವಾಗಿದೆ. ಈ ರಾಷ್ಟ್ರ ಈ ರೀತಿಯಲ್ಲಿ ಆಗಲಿಕ್ಕಿರುವ ಪ್ರಮುಖವಾಗಿರುವಂತಹ ಕಾರಣವೇನು ಅಂತ ಹೇಳಿದರೆ, ಭಾರತ ದೇಶವನ್ನು ಬ್ರಿಟಿಷರು, ಅದೇ ರೀತಿಯಲ್ಲಿ ಅವರಿಗಿಂತ ಮುಂಚಿತವಾಗಿ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಸಹಿತ ಹಲವಾರು ವೈವಿಧ್ಯಮಯವಾಗಿರುವಂತಹ ವೈದೇಶಿ ಶಕ್ತಿಗಳು ಭಾರತ ದೇಶದಲ್ಲಿ ಅವರು ಆಳ್ವಿಕೆಯನ್ನು ನಡೆಸಿದರು. ಈ ಸಂದರ್ಭದಲ್ಲೆಲ್ಲವೂ ಕೂಡ ಭಾರತ ದೇಶದ ಉದಾತ್ತವಾದಂತಹ ಪರಂಪರೆಯನ್ನು, ಇಲ್ಲಿನ ಉದಾತ್ತ ಸಂಸ್ಕೃತಿಯನ್ನು ಸಂರಕ್ಷಿಸಬೇಕು. ಅದೇ ರೀತಿಯಲ್ಲಿ ವಿದೇಶಿಗರ ಆ ಒಂದು ಕಪಿಮುಷ್ಟಿಯಿಂದ ಭಾರತ ದೇಶವನ್ನು ಸಂರಕ್ಷಿಸಬೇಕು, ಭಾರತಾಂಬೆಯನ್ನು ಮುಕ್ತಿಗೊಳಿಸಬೇಕು ಎಂಬಂತಹ ಒಂದು ದೃಷ್ಟಿಯಿಂದ ಇಲ್ಲಿನ ಹಿಂದೂಗಳು, ಮುಸಲ್ಮಾನರು ಸೇರಿದಂತೆ ಸರ್ವ ಧರ್ಮೀಯರು ಕೂಡ ಒಟ್ಟಿಗೆ ಸೇರಿ ಐಕ್ಯತೆಯಿಂದ ಹೋರಾಡಿ ಗಳಿಸಿರುವಂತಹ ಒಂದು ಸ್ವಾತಂತ್ರ್ಯವಾಗಿದೆ ಭಾರತ ದೇಶದ ಐತಿಹಾಸಿಕವಾಗಿರುವಂತಹ ಸ್ವಾತಂತ್ರ್ಯ ಎಂಬುವಂಥದ್ದು. ಜಗತ್ತಿನ ಯಾವುದೇ ಒಂದು ರಾಷ್ಟ್ರಗಳಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗದೇ ಇರುವಂತಹ ಒಂದು ಹೋರಾಟವಾಗಿತ್ತು ಭಾರತ ದೇಶದ ಒಂದು ಹೋರಾಟ. ಕಾರಣ, ಈ ಮಣ್ಣಿನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿ ಅವರ ಜೀವವನ್ನು, ಅವರ ಸಂಪತ್ತನ್ನು ಎಲ್ಲವನ್ನೂ ಕೂಡ ಅವರು ತ್ಯಾಗ ಮಾಡಿರುವಂಥದ್ದು ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿತ್ತು. ಆ ರೀತಿಯಲ್ಲಿ ತ್ಯಾಗೋಜ್ಜಲವಾದಂಥ ಇತಿಹಾಸವನ್ನು ಎತ್ತಿ ಹೇಳಿರುವಂತಹ ಸ್ವಾತಂತ್ರ್ಯವನ್ನು ಹೊಂದಿರುವಂತಹ ನಮ್ಮ ಭಾರತ ದೇಶಕ್ಕೆ ಉದಾತ್ತವಾದಂತಹ ಪರಂಪರೆ ಇದೆ, ಉದಾತ್ತವಾದಂಥ ಇತಿಹಾಸವಿದೆ. ಆ ಇತಿಹಾಸವು ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ಕೋಮು ವಿಷಯಗಳಿಗೆ ಒಳಗೊಂಡು, ರಾಜಕೀಯ ಪ್ರೇರಿತಗೊಂಡು ಕೆಲವಷ್ಟು ಶಕ್ತಿಗಳು ಇಲ್ಲಿ ಕಾರ್ಯಾಚರಿಸುವಂತಹ ಸಮಯದಲ್ಲಿ ವಾಸ್ತವವಾದಂತಹ ಇತಿಹಾಸವು ಕಣ್ಮರೆಯಾಗುತ್ತಾ ಇರುವಂತಹದ್ದು ನಾವು ಇವತ್ತು ಅನುಭವಿಸುತ್ತಾ ಇರುವಂತಹ ಒಂದು ವಿಚಾರವಾಗಿದೆ. ಇದು ನಿಜಕ್ಕೂ ಕೂಡ ದೊಡ್ಡ ಒಂದು ಅಪಾಯದ ಒಂದು ಹಂತಕ್ಕೆ ತಲುಪುವಂತಹ ವಿಚಾರವಾಗಿದೆ. ಕಾರಣ, ಭಾರತ ದೇಶದ ಮಣ್ಣು ಅಂತ ಹೇಳಿದರೆ ಅದು ಉದಾತ್ತವಾದಂತಹ ಮಣ್ಣಾಗಿದೆ. ಇಲ್ಲಿನ ಮಣ್ಣು ಸರ್ವ ರೀತಿಯ ಪ್ರವಾದಿಗಳು, ಅದೇ ರೀತಿಯಲ್ಲಿ ಹಲವಾರು ಪವಾಡ ಪುರುಷರುಗಳು, ಅದೇ ರೀತಿಯಲ್ಲಿ ಐತಿಹಾಸಿಕವಾಗಿರುವಂತಹ ಮಹಾತ್ಮರುಗಳು ಅವರ ಪಾದ ಸ್ಪರ್ಶದಿಂದ ಪುಳಕಿತಗೊಂಡಂತಹ ಮಣ್ಣಾಗಿರುತ್ತದೆ. ಕಾರಣ, ಈ ಮಣ್ಣನ್ನು ಅವರು ಆ ರೀತಿಯಲ್ಲಿ ಅವರು ಪ್ರೀತಿಸಿದರು. ಅದೇ ರೀತಿಯಲ್ಲಿ ಮುಸಲ್ಮಾನರು ಕೂಡ ಈ ಭಾರತ ದೇಶದ ಮಣ್ಣನ್ನು ಅತಿಯಾಗಿ ಪ್ರೀತಿಸುವಂತಹವರು. ಯಾಕಂತ ಹೇಳಿದರೆ, ವಿದೇಶಿ ಶಕ್ತಿಗಳಿಗೆ ವಿರುದ್ಧವಾಗಿ ಹೋರಾಟ ನಡೆಸಲಿಕ್ಕೆ ಮೊಟ್ಟ ಮೊದಲ ಬಾರಿ ಕರೆ ಕೊಟ್ಟಿರುವಂತಹದ್ದು ಇಲ್ಲಿರುವಂತಹ ಮುಸಲ್ಮಾನರಾಗಿರುವಂತಹ ಉಲಮಾಗಳಾಗಿರುತ್ತಾರೆ. ಆ ಉಲಮಾಗಳ ಕರೆಗೆ ಒಗ್ಗಟ್ಟಾಗಿರುತ್ತದೆ. ಇಲ್ಲಿನ ಯುವಕರು ಈ ವೈದೇಶಿ ಶಕ್ತಿಗಳ ವಿರುದ್ಧವಾಗಿ ಹೋರಾಟಕ್ಕೆ ಇಳಿದಿರುವಂತಹದ್ದು. ಅದೇ ರೀತಿಯಲ್ಲಿ ಈ ಒಂದು ಮಣ್ಣಿನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಕ್ಕಿರುವಂತಹ ಪ್ರಮುಖವಾಗಿರುವಂತಹ ಒಂದು ಧ್ಯೇಯವಾಕ್ಯ ಹುಬ್ಬುಲ್ ವತ್ನಿ ಮಿನಲ್ ಈಮಾನ್. ಈ ರಾಷ್ಟ್ರ ಪ್ರೇಮ, ಸ್ವರಾಷ್ಟ್ರ ಪ್ರೇಮ ಎಂಬುವಂಥದ್ದು ವಿಶ್ವಾಸದ ಒಂದು ಭಾಗವಾಗಿದೆ ಎಂಬಂತಹ ಒಂದು ಹೇಳಿಕೆಯಾಗಿದೆ. ಪ್ರೀತಿಯ ಸಹೋದರರೇ, ಇಲ್ಲಿ ಈ ರೀತಿಯಲ್ಲಿರುವಂತಹ ಹೋರಾಟವನ್ನು ಮಾಡಲಿಕ್ಕೂ, ಇಲ್ಲಿನ ಮಣ್ಣಿನ ಸ್ವಾತಂತ್ರ್ಯಕ್ಕೂ ಬೇಕಾಗಿ ತ್ಯಾಗ ಮಾಡಿರುವಂತಹ ನಮ್ಮ ಪೂರ್ವಜರಾಗಿರುವಂತಹ ಮಹಾತ್ಮರುಗಳು ಅವರು ಎಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಭಾರತ ದೇಶದ ಮಣ್ಣನ್ನು ಪ್ರೀತಿಸಿದರು ಎಂಬುವಂಥದ್ದನ್ನು ಸಮಯದ ಅಭಾವ ಇರುವುದರಿಂದ ನಾನು ಹೇಳುತ್ತಾ ಇಲ್ಲ. ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಭಾರತ ದೇಶದ ಇತಿಹಾಸಗಾರರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬುದಾಗಿ ಕರೆಯಲ್ಪಡುವಂತಹ ಸಿಪಾಯಿ ದಂಗೆ ಎಂಬುದಾಗಿ ಬ್ರಿಟಿಷರು ಕರೆಯುತ್ತಾ ಇರುವಂತಹ 1857 ದಂಗೆ, ಆ ದಂಗೆಯಲ್ಲಿ
ಭಾರತ ದೇಶದ ಚಕ್ರವರ್ತಿಯಾಗಿ ಮೊಘಲ್ ಸಾಮ್ರಾಟನ ಕೊನೆಯ ಸಾಮ್ರಾಟನಾಗಿರುವಂತಹ ಬಹದ್ದೂರ್ ಶಾ ಜಫರ್ರವರು ಭಾರತ ದೇಶದ ನೇತೃತ್ವವನ್ನು ವಹಿಸಿದರು, ಹೋರಾಟದ ನೇತೃತ್ವವನ್ನು. ಆ ಸಮಯದಲ್ಲಿ ಆ ಬಹದ್ದೂರ್ ಶಾ ಜಫರ್ರವರನ್ನು ರಂಗೂನಿಗೆ ಗಡೀಪಾರು ಮಾಡಲಾಗುತ್ತದೆ. ಆ ಸಮಯದಲ್ಲಿ ಅವರಿಗೆ ವಧಶಿಕ್ಷೆಯನ್ನು ಕೊಡುವಂತಹ ಸಮಯದಲ್ಲಿ ಅವರ ಕೈಯಲ್ಲಿಟ್ಟಿರುವಂಥದ್ದು ಒಂದು ಹಿಡಿ ಮಣ್ಣಾಗಿತ್ತು. ಆ ಮಣ್ಣಿನಲ್ಲೊಂದು ಪುಟ್ಟ ಚೀಟಿಯೂ ಕೂಡ ಇತ್ತು. ಓ ಬ್ರಿಟಿಷರೇ, ನನಗೆ ಈ ಒಂದು ಭಾರತ ದೇಶದಲ್ಲಿ ಮಲಗಲಿಕ್ಕಿರುವಂತಹ ಒಂದು ಅವಕಾಶವನ್ನು ನೀವು ನನಗೆ ನೀಡದೆ ನನ್ನನ್ನು ವಿದೇಶಕ್ಕೆ ನೀವು ಗಡೀಪಾರು ಮಾಡುತ್ತೀರಿ. ನನ್ನನ್ನು ನೇಡುಗಂಬಕ್ಕೆ ಅಥವಾ ನನ್ನನ್ನು ಕೊಲೆಗಂಬಕ್ಕೆ ಹತ್ತಿಸಿ ಆ ಮೂಲಕ ಕೊಲೆ ಮಾಡಿ ನನ್ನನ್ನು ದಫನ ಮಾಡುವಂತಹ ಸಮಯದಲ್ಲಿ ಈ ಭಾರತ ದೇಶದ ಒಂದು ಹಿಡಿ ಮಣ್ಣನ್ನು ನಾನು ತಂದಿದ್ದೀನಿ. ಅದನ್ನು ನನ್ನ ಕಬರಿಗೆ ನೀವು ಹಾಕಬೇಕು, ನನ್ನ ಸಮಾಧಿಗೆ ಅದನ್ನು ಹಾಕಬೇಕು. ಆ ಮೂಲಕ ಭಾರತಾಂಬೆಯ ಮಣ್ಣಿನ ಒಂದಿಷ್ಟು ಆಸ್ವಾದನೆಯನ್ನು ಹೊತ್ತುಕೊಂಡು ಮಲಗಲಿಕ್ಕೆ ನನಗೆ ಸಾಧ್ಯವಾಗುತ್ತದೆ. ಈ ಭಾರತ ದೇಶವು ಅತ್ಯಂತ ಪವಿತ್ರತೆ ಇರುವಂತಹ ಒಂದು ಮಣ್ಣಾಗಿರುತ್ತದೆ ಎಂಬುದಾಗಿ ಅವರು ಘೋಷಿಸಿರುವಂಥದ್ದು. ಪ್ರೀತಿಯ ಬಂಧುಗಳೇ, ಆದುದರಿಂದಲೇ ಆಗಿರುತ್ತದೆ SSF ಏ ಮಿಟ್ಟಿ ಹಮಾರಿ ಎಂಬಂತಹ ಒಂದು ಧ್ಯೇಯ ವಾಕ್ಯದೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಾ ಇರುವಂತಹದ್ದು. ನಾವು ನಮ್ಮ ವಾಸ್ತವವಾದಂತಹ ಇತಿಹಾಸವನ್ನು ಕಲಿಯಬೇಕು. ನಮ್ಮ ಪೌರಾಣಿಕವಾಗಿರುವಂತಹ ರಾಷ್ಟ್ರೀಯ ಹೋರಾಟಗಾರರ ಬಗ್ಗೆ ನಾವೊಮ್ಮೆ ಕಲಿಯಬೇಕು. ಅವರು ನಮಗೆ ಸ್ಫೂರ್ತಿದಾಯಕವಾಗಿರಬೇಕು. ಅವರು ಕೊಟ್ಟಿರುವಂತಹ ಸ್ವಾತಂತ್ರ್ಯ ಅದು ತ್ಯಾಗೋಜ್ಜಲವಾದಂತಹ ಒಂದು ಹೋರಾಟದ ಮುಖಾಂತರವಾಗಿತ್ತು. ಅದನ್ನು ಸಂರಕ್ಷಿಸುವಂತಹ ಒಂದು ಪ್ರಯತ್ನ ನಮ್ಮಿಂದ ಬರಬೇಕು ಎಂಬುದಾಗಿ ಈ ಸಮಯದಲ್ಲಿ ಹೇಳುತ್ತಾ ಸರ್ವರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾ ಮಾತೀಗ ಕಡಿವಾಣ. ಜೈ ಹಿಂದ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. अस्सलामु अलैकुम वरहमतुल्लाह। बिस्मिल्लाहिर रहमानिर रहीम। हिंदुस्तान हमारा मुल्क है। सुन्नी स्टूडेंट्स फेडरेशन ऑल इंडिया लेवल पर हिंदुस्तान के यौम आज़ादी सेलिब्रेट कर रही है। ये मिट्टी हमारी, ये सोइल, इसके साथ हमारी रिश्ता बहुत मजबूत है। अनफॉर्चुनेटली इन दिनों में नहीं, पिछले चंद सालों से हिंदुस्तान के अंदर मुसलमान कुछ इनसिक्योर महसूस कर रहे हैं। हिंदुस्तान क्या है क्या नहीं है हम सभी जानते हैं। पूरी दुनिया के सबसे बड़ा डेमोक्रेटिक और सेक्युलरिस्ट मुल्क वो हमारा हिंदुस्तान है। इस हिंदुस्तान में अलग अलग किस्म के लोग, अलग अलग मजहब के लोग, अलग अलग ज़बान बोलने वाले लोग, अलग अलग फिक्र के लोग, ये सभी इस हिंदुस्तान के अंदर प्यार मोहब्बत से अमन सलामती के साथ रह रहे हैं। यही हमारा मुल्क का खुसूसियत है। इसको महफूज रखना हम सबका काम है। हम ईमानदार होना चाहिए, अपना मुल्क के साथ वफादार होना चाहिए और हिंदुस्तानी मुसलमान इस मुल्क के कानून के साथ मुवाफिक होकर ही रहते आ रहे हैं और वैसे ही रहेंगे। हम सब इस मुल्क के साथ वफादार होना चाहिए। देखिए, इस मुल्क को आज़ाद करने के लिए, इसको तरक्की देने के लिए, डेवलप करने के लिए, इस मुल्क को दुश्मनों के हाथ से बचाने के लिए हिंदू, मुस्लिम, सिख, ईसाई जो भी मजहब वाले इस मुल्क में है, सभी मिलकर एक होकर बड़ी ईमानदारी के साथ मेहनत की, कोशिशें की, ये मुल्क आज़ाद हो गया।
जिनका मैं नाम ले लूं, उनकी कॉन्ट्रीब्यूशंस इस मुल्क के लिए क्या था वो सब आप लोग जानते हैं। हमारे मोहनदास करमचंद गांधी जी के साथ मौलाना मोहम्मद अली और मौलाना शौकत अली क्या क्या की थी इस मुल्क के लिए हम सभी जानते हैं। खान अब्दुल गफ्फार खान मोहनदास करमचंद गांधी जी के लिए बहुत हिम्मत देने वाला आदमी था, और जैसे ही हिंदुस्तान आज़ाद हुई उसके बाद हिंदुस्तान इंडियन सरकार खान अब्दुल गफ्फार खान को भारत रत्न से नवाजा है। और कई लोग अगर हर एक रियासत के अंदर लोकल लेवल पे जाए, हिंदू कम्युनिटी में से भी, मुस्लिम कम्युनिटी में से भी, बाकी वालों से भी, हर लोकेलिटी के अंदर लोकल लेवल पे आंदोलन करने में कितने लाखों लोग कुर्बानियां दी, अपने जान दी, अपने माल कंट्रीब्यूट की। हाजी उस्मान सेठ जैसे बड़े बड़े करोड़पति लोग, आज के हिसाब से अगर देखा जाए 7,000 करोड़ के अपने प्रॉपर्टी हिंदुस्तान के जंग आज़ादी को कामयाब करने के लिए हाजी उस्मान सेठ साहब ने कंट्रीब्यूट की थी। और हम जानते हैं एक आदमी, उनका नाम है शेर अली अफरीदी। शेर अली अफरीदी साहब हिंदुस्तान में ब्रिटिश राज के खिलाफ जब काम किया, उनको पकड़ के अंडमान ले गए, वहां जेल में डाल दिया। अंडमान तो उसी के लिए ही फिक्स्ड जगह थी। हिंदुस्तान के कोने कोने से कहीं मुजाहिदों को, हिंदुस्तान के आज़ादी के लिए लड़ने वालों को पकड़ के वहां छोड़ दिया था। उनके बीच में हमारे शेर अली अफरीदी साहब रहे हैं, और एक दिन एक शॉर्ट विजिट के लिए अंग्रेजी वाइसरॉय वहां पहुंचा, लॉर्ड मेव जब वहां पहुंचा, शेर अफरीदी साहब ने एक डिसीजन ली, आज मैं उनको कत्ल करूंगा। वो अपने विजिट पूरा करके वापस जाने के लिए बोट के नजदीक पहुंचा। शेर अली अफरीदी साहब एक शेर की तरह वहां छुप के बैठे, और जब वो नजदीक पहुंचा एकदम उसके ऊपर पड़ गया और गर्दन काट दिया। वो कौन था? एक मुसलमान था। बल्कि उस वक्त शेर अली अफरीदी साहब के ये कार्रवाई पूरे अंग्रेजियों को अपने दिलों में डर पैदा किया। हिंदुस्तान के अंदर खाली नहीं बल्कि ब्रिटिश राज में, इंग्लैंड में भी उसका असर पड़ा, और वो लोग डरना शुरू हो गया। वही डर उनके अंदर हमेशा रहा, और आज़ादी देने में वो मजबूर हो गए। और भी कई लोग, मौलाना फजल हक खैराबादी अलैहि रहमा, उन्होंने फतवा दी थी अंग्रेजों के खिलाफ, तो मुस्लिम पब्लिक ने उस फतवा को सुनकर अंग्रेजियों के खिलाफ जंग लड़ने के लिए तैयार हो गए। और किच इंडिया स्लोगन महात्मा जी ने उसको ऐलान की, बल्कि महात्मा जी के सामने किच इंडिया स्लोगन पेश करने वाला कौन था? यूसुफ मेहर अली साहब ने किच इंडिया स्लोगन बनाया, और वही स्लोगन पूरे हिंदुस्तान के आज़ादी के लिए लड़ने वाले को ज्यादा जज्बा देने वाला स्लोगन रहा। और इंकलाब जिंदाबाद भी ऐसे आंदोलन में बहुत बड़ा रोल अदा करने वाला एक स्लोगन है, एक अल्फाज है। उसको भी तैयार करने में मुसलमान, हम जानते हैं कौन उसको
پیش کیا ہے. زندہ باد کو پیش کرنے والا انقلاب زندہ باد کو مولانا حضرت موہانی نے دی ہے. اس حساب سے پورے ہندوستان میں نیشنل لیول پہ ایسے بڑے بڑے لیڈرز اور لوکل لیول پہ کیرلا کے اندر، بنگال کے اندر، تمل ناڈو میں، کرناٹک میں، مہاراشٹر میں، مدھیہ پردیش میں، دلی میں، اور ایسے دیکھا جائے پورے ہندوستان میں، کشمیر کے اندر بھی کئی علماء کرام نے اپنے جان قربان دی ہے. ملک کے لیے محبت ہر ایک مسلمان کے دلوں کے اندر ہے. ہم چاہتے ہیں یہ ہندوستان آباد رہے، آزاد رہے، اور یہ ہندوستان ہمیشہ کے لیے ترقی لے لے. اگر ہندوستان کی ترقی ہم چاہتے ہیں تو اس ملک کے اندر جو کانسٹیٹیوشنل رائٹس ہمیں اپنا کانسٹیٹیوشن دیے ہے، اس رائٹس ہمیں چاہیے، اور ہر ایک قوم کو چاہیے. ہندوؤں کو چاہیے، مسلمانوں کو چاہیے، کرسچنوں کو چاہیے، سکھ لوگوں کو چاہیے، سب کو چاہیے اپنا کانسٹیٹیوشن. یہ ایک بہت اونچا لیول کا کانسٹیٹیوشن ہے. تو میں کہنا چاہتا ہوں، اگر اس ملک کی ترقی ہم چاہتے ہیں تو یہاں ہر مذہب کے لوگ اپنے اپنے فکریہ کے ساتھ، نظریہ کے ساتھ، اپنے اعمال کے ساتھ، عقیدت کے ساتھ، جو بھی اپنے دین اپنے لیے کہتے ہیں، اسی طریقے میں اس ملک کے اندر رہنے کا فریڈم، حق ہر ایک مذہب والے کو جب ملے گی، تب یہ ملک ترقی کی طرف جائے گا. اگر نہیں تو یہ تباہ ہو جائے گی، یہ ملک تباہ ہو جائے گی. یہ ملک کسی ایک مذہب والوں کا نہیں ہے. اگر ایسے سوچ کر کوئی کسی قسم کی کارروائی کرتے ہیں تو ہم کہتے ہیں وہ ہندوستان کے دشمن ہے. باقی ملک کے درمیان اپنے ملک کو وہ برباد کرنا چاہتے ہیں. تو اس ملک کے ساتھ بالکل وفادار ہو کر رہنے کے لیے ہندوستان کے مسلمان ہر وقت تیار ہے. ہم اس دیش کے بھکت ہیں. ہم کبھی اس دیش کو کسی قسم کا ظلم نہیں کی ہے. تو ظلم کرنے والے ہوتے ہیں، وہ تو کبھی کسی مسلم نام کا آدمی نکلے گا، کبھی ہندو نام کا آدمی نکلے گا، کبھی سکھ کمیونٹی سے کوئی نکلے گا، کبھی کرسچن کمیونٹی سے کوئی آئے گا جو ہندوستان کے خلاف دشمنوں کو مدد کرنے والے ہوں. ایسے کئی لوگ پچھلے سالوں میں آئے ہیں جس میں مسلمانوں سے زیادہ تعداد میں دوسرے قسم کے دوسرے مذاہب کے لوگ نکلے ہیں. اور عنقریب یہ نزدیک والے دنوں میں بھی ہمیں وہی دیکھنے کو ملا ہے. بلکہ وہ لوگ اپنے مذہب کے ساتھ بھی ان کا کوئی لینا دینا نہیں، چاہے وہ مسلمان ہو، ہندو ہو، سکھ ہو، کوئی بھی ہو. وہ ہر ایک اپنے مذہب کا بھی دشمن ہے، اپنا ملک کا بھی دشمن ہے. تو میرے پیارے ہندوستان کے دوستوں، بھائیوں، بالخصوص مسلمان بھائیوں، میں آپ سے کہنا چاہتا ہوں، سنی اسٹوڈنٹس فیڈریشن ملک کے 24 ریاستوں کے اندر یہ مٹی ہماری بول کے ہندوستان کا یوم آزادی سیلیبریٹ کر رہی ہے. اس وقت ہمیں ایک ہی میسج دینا ہے سب کو، پیار محبت سے ہی یہ ملک ترقی کی طرف جائے گا. امن سلامتی کے ساتھ ہی ہم ترقی لے سکتے ہیں. اگر نہیں ایک دوسرے کے اوپر کسی قسم کا الزام لگا کے ظلم کرنا چاہے اور آپس میں لڑنا چاہے، آپس میں دشواریاں کرنا چاہے، تو یہ ملک تباہ ہو جائے گی. اس لیے ہم کبھی یہ نہیں کرنا. میں نے سٹارٹنگ میں ہی کہا تھا، مسلمان
इस मुल्क में चंद सालों से कुछ ज़्यादा इनसिक्योर फील कर रहे हैं, ये तबाही का निशान है। वैसा नहीं होना चाहिए। मुसलमान नहीं, एक मुल्क के अंदर कोई भी कौम के लोग इनसिक्योरिटी फील नहीं करना चाहिए। सबके लिए दिल खुश होकर रहने का मौका हर एक मुल्क में मिलना चाहिए, तब जाके वही मुल्क डेवलप करेगा। मेरे प्यारे हिंदुस्तानियों, एसएसएफ इस मुल्क के लिए मेहनत कर रही है और इस मुल्क के नौजवानों को अच्छा तालीम देकर उनको इस मुल्क के लिए बहुत बड़े कंट्रीब्यूशंस देने के काबिल बनाने की कोशिश कर रहे हैं। और हम तैयार हैं, जैसे हमारे आबा अजदाद इस मुल्क के लिए कुर्बान दी है, वैसे ही दुश्मनों के सामने, चाहे वो बाहर से हो अंदर से हो, इस मुल्क के दुश्मनों के सामने जान कुर्बान देने के लिए हिंदुस्तान के मुसलमान हमेशा तैयार है। और हमारे अजदाद ने हमें वही सिखाया है। मैं ज़्यादा वक्त नहीं लेना चाहता हूँ। मुसलमान हिंदुस्तान के कानून के साथ रहना चाहते हैं। इस कॉन्स्टिट्यूशन को हमेशा हम रेस्पेक्ट की है और उस कॉन्स्टिट्यूशन में हमें यकीन है पूरा मुसलमान होकर इस मुल्क में रहने का फ्रीडम हमें मिलेगा। एक मजहब वाले दूसरे के साथ हमेशा बर्दाश्त करना चाहिए, तब जाके हम एक साथ डेवलप हो जाएंगे। एनआरसी, सीएए जैसे कानून इस मुल्क के सेक्युलरिज्म को और यूनिटी इन डाइवर्सिटी को ख़त्म करने वाला खतरनाक काला कानून है। उसको लाने वाले हुकूमत से हमें यही डिमांड करना है, इस मुल्क की बेहतरी के लिए वो आप विथड्रॉ कर दीजिए और सभी मजहब के लोगों को साथ लेकर, सबके साथ होकर, सबके विकास के लिए आप काम करें, जहां तक हो सके मेहनत करें। और नया नया जो पॉलिसियां आप ला रहे हैं, जिसमें किसी एक कम्युनिटी को साइड करने का और कमजोर करने का अगर इरादा उसमें है, तो वो हिंदुस्तान के अंदर कामयाब नहीं होगा। हिंदुस्तान के डेवलपमेंट के लिए ऐसे ऐसे पॉलिसियां हटाकर सबके विकास सोचने का दिल रखे और उस हिसाब का कानून और पॉलिसीज लाइए। हम मिलकर इस मुल्क के लिए मेहनत करेंगे। अगर ज़रूरत है तो अपने दुश्मनों के साथ, चाहे वो किसी भी पड़ोस के मुल्क हो, कुछ भी कोई भी हो, इस मुल्क के दुश्मनों के साथ लड़ाई लड़ना पड़े तो उसके लिए भी हम तैयार हैं, हम आगे हैं। सभी लोगों को मैं अपनी तरफ से और सुन्नी स्टूडेंट्स फेडरेशन की तरफ से हैप्पी इंडिपेंडेंस डे। थैंक यू वेरी मच। जय हिंद। अस्सलाम वालेकुम वरहमतुल्लाह। ಭಾರತ ಮಣ್ಣಿಗೆ ಆನಂದ ದಿನವಿದು, ಭಾರತ ಮೈತ್ರಿಗೆ ಸಂತಸವು, ಬಾನಲಿ ಹೊಳೆಯುವ ತ್ರಿವರ್ಣ ಧ್ವಜವಿದು, ಭಾರತ ದೇಶದ ಸೊಬಗು ಇದು. ಭಾರತ ಮಣ್ಣಿಗೆ ಆನಂದ ದಿನವಿದು, ಭಾರತ ಮೈತ್ರಿಗೆ ಸಂತಸವು, ಬಾನಲಿ ಹೊಳೆಯುವ ತ್ರಿವರ್ಣ ಧ್ವಜವಿದು, ಭಾರತ ದೇಶದ ಸೊಬಗು
ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ವತಂತ್ರ ಭಾರತದ 74ನೇ ಸ್ವಾತಂತ್ರ್ಯೋತ್ಸವವನ್ನು ಜಗತ್ತಿನಾದ್ಯಂತವಿರುವ ಭಾರತೀಯರು ಅತ್ಯಂತ ಸಂಭ್ರಮ ಸಡಗರದಿಂದ, ಉತ್ಸಾಹ ಹುಮ್ಮಸ್ಸಿನಿಂದ, ಆಹ್ಲಾದದಿಂದ ಆಚರಿಸುತ್ತಿರುವಂತಹ ಈ ಒಂದು ಶುಭ ಮುಹೂರ್ತ, ಭಾರತ ರಾಷ್ಟ್ರದಾದ್ಯಂತ SSFನ ಕಾರ್ಯಕರ್ತರು ಅತ್ಯಂತ ಸಂತೋಷ ಸಂಭ್ರಮದಿಂದ ಈ ಸ್ವಾತಂತ್ರ್ಯೋತ್ಸವವನ್ನು ವಿಶಿಷ್ಟವಾದ ರೂಪದಲ್ಲಿ ಆಚರಿಸುತ್ತಾ ಇದ್ದೇವೆ. ಯೇ ಮಿಟ್ಟಿ ಹಮಾರ ಹೈ ಎಂಬ ಒಂದು ಘೋಷಣೆಯೊಂದಿಗೆ, ಈ ಮಣ್ಣು ನಮ್ಮದು ಎಂಬ ಒಂದು ಘೋಷಣೆಯೊಂದಿಗೆ ರಾಷ್ಟ್ರೀಯ SSFನ ವತಿಯಿಂದ ರಾಷ್ಟ್ರದಾದ್ಯಂತ ಒಂದು ಸುಂದರವಾದ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ SSF ಕೂಡ ವೈವಿಧ್ಯಮಯವಾದ ಕಾರ್ಯಕ್ರಮಗಳೊಂದಿಗೆ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಹೊರಗೆ ದೊಡ್ಡ ಕಾರ್ಯಕ್ರಮಗಳು ನಡೆಯಲು ಅಸಾಧ್ಯವಾದ ಈ ಸಂದರ್ಭದಲ್ಲಿ ಆನ್ಲೈನ್ ಮೂಲಕವಾಗಿದೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ನಡೆಯುತ್ತಿರುವುದು. ಅಲ್ಲದೆ ಹಲವು ವರ್ಷಗಳಿಂದ SSF ಆಜಾದಿ ರ್ಯಾಲಿಯ ಮೂಲಕ, ಆಜಾದಿ ಸಪ್ತಾಹಗಳ ಮೂಲಕ ವೈವಿಧ್ಯಮಯವಾದ ವರ್ಣರಂಜಿತವಾದ ಕಾರ್ಯಕ್ರಮಗಳೊಂದಿಗೆ ಯಾವತ್ತೂ ಕೂಡ ಮರೆಯಲು ಸಾಧ್ಯವಿಲ್ಲದ ಅವಿಸ್ಮರಣೀಯ ಅನೇಕಾರು ಕಾರ್ಯಕ್ರಮಗಳನ್ನು SSF ಇಲ್ಲಿ ಸಂಘಟಿಸುತ್ತಾ ಬಂದಿದೆ. ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ. ನನ್ನ ವಿಷಯ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಒಂದು ವ್ಯಕ್ತಿಯ ಬಗ್ಗೆ ಚರ್ಚೆ ಮಾಡುವುದಾಗಿದೆ ನನ್ನ ಸಬ್ಜೆಕ್ಟ್. ಸುಮಾರು 200 ವರ್ಷಗಳಿಗಿಂತಲೂ ಹಿಂದೆ ಈ ದೇಶದ ಹೆಮ್ಮೆಯಾಗಿ ಹೋರಾಡಿದ, ಈ ದೇಶವನ್ನು ಕಿತ್ತು ತಿನ್ನಲು ಬೇಕಾಗಿ ಬಂದಂತಹ ಬ್ರಿಟಿಷರೊಂದಿಗೆ ಧೀರವಾಗಿ ಹೋರಾಡಿದ, ನಮ್ಮ ನಾಡಿಗೆ ಯಾವತ್ತೂ ಕೂಡ ಅಭಿಮಾನವಾಗಿರುವಂತಹ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಶಹೀದ್ ರದಿಯಲ್ಲಾಹು ಅನ್ಹು ಅವರ ಬಗ್ಗೆಯಾಗಿದೆ ಹ್ರಸ್ವವಾಗಿ ನಾನು ಹೇಳ್ತಾ ಹೋಗ್ತಾ ಇರೋದು. ಟಿಪ್ಪು ಸುಲ್ತಾನ್ ರವರ ಜೀವನವನ್ನೊಮ್ಮೆ ತೆಗೆದು ನೋಡುವಾಗ ಅದೊಂದು ವಿಶಾಲವಾದ ಜೀವನವಾಗಿದೆ, ಅದೊಂದು ವಿಶಾಲವಾದ ಒಂದು ಜೀವನವಾಗಿದೆ. ಅದು ನಿಮಿಷಗಳಲ್ಲಿ, ಗಂಟೆಗಳಲ್ಲಿ ಹೇಳಿ ಮುಗಿಸಲಿಕ್ಕೆ ಸಾಧ್ಯವಿಲ್ಲದ್ದಾಗಿದೆ, ಯಾವ ಸಂಶಯವೂ ಬೇಡ. ಅವರು ಧೀರವಾಗಿ ಈ ದೇಶಕ್ಕೆ ಯಾವತ್ತೂ ಕೂಡ ಅಭಿಮಾನಿಯಾಗಿದ್ದಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಆದ್ದರಿಂದಲೇ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಅಮೆರಿಕಾದ ವೈಜ್ಞಾನಿಕ ಕೇಂದ್ರವಾಗಿರುವ ನಾಸಾಕ್ಕೆ ಹೋದಾಗ ಅಲ್ಲಿಯೂ ಕೂಡ ದಿ ಮಿಸೈಲ್ ಮ್ಯಾನ್ ಎಂದು ಟಿಪ್ಪು ಸುಲ್ತಾನ್ ರವರನ್ನು, ಅಥವಾ 200 ವರ್ಷಗಳಿಂದ 200 ವರ್ಷಗಳ ಹಿಂದೆ ಈ ದೇಶಕ್ಕೆ ಹೋರಾಡಿ ಮರಣ ಹೊಂದಿ ಹೋದ, ಈ ಜಗತ್ತಿಗೆ ರಾಕೆಟ್ ಅನ್ನು ಪರಿಚಯ ಮಾಡಿಕೊಟ್ಟಿದ್ದಂತಹ ಟಿಪ್ಪು ಸುಲ್ತಾನ್ ರವರ ಫೋಟೋ ಸಹಿತವಾಗಿ ಆ ನಾಸಾದಲ್ಲಿ ಹಾಕಿದ ಹೆಸರಿನ ಬಗ್ಗೆ ಅಭಿಮಾನದಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಮಾತನಾಡಿದ್ದು ನಾವು ಕಂಡಿದ್ದೇವೆ. ಮಾತ್ರವಲ್ಲ, ಈ ದೇಶದ ಭವ್ಯವಾದ ಸಂವಿಧಾನ, ಆ ಸಂವಿಧಾನದ ಪುಟದಲ್ಲೂ ಕೂಡ ಟಿಪ್ಪು ಸುಲ್ತಾನ್ ರವರ ಫೋಟೋ ಇದೆ ಅಂತ ಹೇಳುವುದಾದರೆ ಇನ್ನು ನಮಗೆ ಬೇರೆ ಎಲ್ಲಿಂದಲೂ ಕೂಡ ಅಂಗೀಕಾರಗಳು ಬೇಕಿಲ್ಲ. ಇವತ್ತು ಕೆಲವೊಂದು ಕಡೆಗಳಿಂದ ಚರಿತ್ರೆಯ ಮೇಲೆ ಅತ್ಯಾಚಾರ ಸ್ವಾಭಾವಿಕವಾಗಿ ನಡೆಯುತ್ತಾ ಇದೆ. ಈ ಬ್ರಿಟಿಷರು ಮಾಡಿ ಹೋದಂತಹ ದೊಡ್ಡ ಒಂದು ಘನಾಂಧಾರಿ ಕೆಲಸವಾಗಿತ್ತದು. ಅವರಿಗೆ ವಿರುದ್ಧವಾಗಿ ತಿರುಗಿದವರ ಚರಿತ್ರೆಗಳನ್ನು ಅವರು ವಿಕೃತಗೊಳಿಸಿದರು. ಅದೇ ರೀತಿ ಟಿಪ್ಪು ಸುಲ್ತಾನ್ ರವರ ಚರಿತ್ರೆಯ ಮೇಲೆಯೂ ಕೂಡ ಕ್ರೂರವಾಗಿ ಅತ್ಯಾಚಾರ ಮಾಡಿದರು. ಅವರ ಬಗ್ಗೆ ಒಂದು ಧರ್ಮಾಂಧನಾಗಿ ಚಿತ್ರೀಕರಿಸಿಕೊಂಡು ಅವರು ಬರೆದು ಬಿಟ್ಟರು. ಸುಳ್ಳು ಪೊಳ್ಳು ಚರಿತ್ರೆಗಳನ್ನು ಉಲ್ಲೇಖ ಮಾಡಿದರು. ಆದರೆ ಇವತ್ತೂ ಕೂಡ ಆ ಬ್ರಿಟಿಷರು ಉಗುಳಿ ಹೋದಂತಹ ಎಂಜಲನ್ನು ನೆಕ್ಕುವಂತಹ ಹಲವರನ್ನು ನಮ್ಮಲ್ಲಿ ಕಾಣ್ತಾ ಇದೆ. ಅದನ್ನು ರಾಜಕೀಯ ದುರ್ಲಾಭಕ್ಕೆ ಬೇಕಾಗಿ, ಸ್ವಾರ್ಥ ಹಿತಾಸಕ್ತಿಗೆ ಬೇಕಾಗಿ, ತಮ್ಮ ಸಂಘಟನೆಯ ಬೆಳವಣಿಗೆಗೆ ಬೇಕಾಗಿ, ತನ್ನ ಬೆಳವಣಿಗೆಗೆ ಬೇಕಾಗಿ ಬಳಸುತ್ತಿರುವಂತಹ ಅತ್ಯಂತ ಕೆಟ್ಟ ಪ್ರಯೋಗಗಳು ಕೂಡ ಇಂದಿನ ಸಂದರ್ಭಗಳಲ್ಲಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇದು ಅಮಾನುಷಿಕವಾಗಿದೆ, ಇದು ಅಕ್ಷಮ್ಯವಾಗಿದೆ.
ಚರಿತ್ರೆ ಯಾವತ್ತೂ ಕೂಡ ಚರಿತ್ರೆಯಾಗಿ ಈ ಜಗತ್ತಿನಲ್ಲಿ ಉಳಿಯಲಿದೆ. ಅದರ ಮೇಲೆ ಕತ್ತಿ ಹಾಕಲು ಯಾರು ಬಂದರೂ ಕೂಡ ಅವರು ಈ ಕಾಲದ ಶೀಘ್ರವಾದ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಾರೆ ಬಿಟ್ಟು ಈ ನಿಜವಾದ ನೈಜತೆಯ ಚರಿತ್ರೆಯನ್ನು ಇಲ್ಲಿ ಮರೆಮಾಚಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇವತ್ತು ಯಾರು ವಿರೋಧ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಮೊದಲು ಅಪ್ಪಿಕೊಂಡವರೇ. ನಾನು ಆ ವಿಷಯಗಳತ್ತ ಜಾಸ್ತಿ ಹೋಗ್ತಾ ಇಲ್ಲ. ಭಗವಾನ್ ಎಸ್ ಗಿದ್ವಾನ್ ಎಂಬಂತಹ ಒಬ್ಬ ಪ್ರಸಿದ್ಧ ಚಿಂತಕ, ಲೇಖಕ, ಅವರು ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಒಂದು ಪುಸ್ತಕವನ್ನು ಬರೆಯಲು ಪ್ರೇರಣೆಯಾದ ಒಂದು ಘಟನೆಯನ್ನು ಅವರು ಹೇಳ್ತಾರೆ. ಟಿಪ್ಪು ಸುಲ್ತಾನ್ ರವರ ಹಲವು ಪುಸ್ತಕಗಳು ಅವರ ಬಗ್ಗೆ ಬಂದಿದ್ದರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಅನುಗ್ರಹೀತ ಗ್ರಂಥ ಅಂತ ಹೇಳಬಹುದು, ದಿ ಸ್ವಾರ್ಡ್ ಆಫ್ ಟಿಪ್ಪು, ಟಿಪ್ಪುವಿನ ಖಡ್ಗ ಎಂಬ ಒಂದು ಸುಂದರವಾದ ಭಗವಾನ್ ಎಸ್ ಗಿದ್ವಾನ್ ರವರು ಬರೆದ ಪುಸ್ತಕ. ಆ ಪುಸ್ತಕ ಬರೆಯಲು ಕಾರಣವಾದ ಘಟನೆಯ ಬಗ್ಗೆ ಅವರು ಹೇಳ್ತಾರೆ, ನಾನು ಬ್ರಿಟನ್ನ ಒಂದು ಮ್ಯೂಸಿಯಂನಲ್ಲಿದ್ದೆ. ಆ ಸಂದರ್ಭದಲ್ಲಿ ಫ್ರಾನ್ಸ್ನ ಒಬ್ಬ ರಿಸರ್ಚ್ ಮಾಡುವಂತಹ ಒಬ್ಬ ಹುಡುಗ ನನಗೆ ಸಿಕ್ಕಿದ. ಅವನು ಹಲವು ವಿಷಯಗಳಲ್ಲಿ ರಿಸರ್ಚ್ ಮಾಡುವವನು. ಅವನು ನನ್ನ ಹತ್ರ ನೀವು ಯಾವ ದೇಶದವರು ಎಂದು ಕೇಳಿದ. ನಾನು ಹೇಳಿದೆ, ನಾನು ಇಂಡಿಯನ್ ಅಂತ ಹೇಳಿದೆ. ಭಾರತೀಯ ಅಂತ ಹೇಳುವಾಗ ಅವನು ಹೇಳ್ತಾನೆ, ಭಾರತೀಯ, ಟಿಪ್ಪು ಸುಲ್ತಾನ್ರ ಊರಿನವರ ನೀವು ಅಂತ ಹೇಳಿ. ನಾನು ಆಶ್ಚರ್ಯಪಟ್ಟೆ. ಫ್ರಾನ್ಸಿನ ಒಬ್ಬ ವಿದ್ಯಾರ್ಥಿ ಬ್ರಿಟನ್ನ ಮ್ಯೂಸಿಯಂನಲ್ಲಿ ಟಿಪ್ಪು ಸುಲ್ತಾನ್ರ ಊರಿನವರ ಅಂತ ಹೇಳಿಕೊಂಡು ಭಾರತೀಯನಾದ ನನಗೆ ನನ್ನ ಬಗ್ಗೆ ಅಭಿಮಾನ ಪಡಬೇಕಾದರೆ ಏನಾಗಿರಬಹುದು ಕಾರಣ? ಅವರು ಆ ಸಂದರ್ಭದಲ್ಲಿ ನಾನು ಹೌದು ಎಂದು ಹೇಳಿದಾಗ ಆ ಫ್ರೆಂಚ್ ವಿದ್ಯಾರ್ಥಿ ಹೇಳ್ತಾ ಇದ್ದಾನೆ, ಏನು ಗೊತ್ತಾ, ನಿಮ್ಮ ಟಿಪ್ಪುರವರ ಬಗ್ಗೆ ನಾನು ಕಲಿತಿದ್ದೇನೆ. ನಾನೊಬ್ಬ ರಿಸರ್ಚ್ ಮಾಡುವಂತಹ ಒಬ್ಬ ಸ್ಕಾಲರ್ ಆಗಿದ್ದೇನೆ. ಯಾವುದು ರಿಸರ್ಚ್ ಮಾಡಿದವನು? ಅವರು ಒಬ್ಬ ಹಲವಾರು ರಾಜರುಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೇನೆ. ಅವರು ಹೋರಾಟ ಮಾಡಿ ಧೀರವಾಗಿ ತನ್ನ ರಣಾಂಗಣದಲ್ಲಿ ಮರಣ ಹೊಂದಿ ಹೋದ ಹಲವಾರು ರಾಜರುಗಳ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೇನೆ. ಆ ರಾಜರುಗಳ ಬಗ್ಗೆ ರಿಸರ್ಚ್ ಮಾಡುವಾಗ ನನಗೆ ಅದರಲ್ಲಿ ಮೊದಲಿಗರಾಗಿ ಕಾಣುವ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಶಹೀದ್ ಹಿಂದ್ ಟಿಪ್ಪು ಸುಲ್ತಾನ್ ರವರು. ಅವರು ಮೈಸೂರಿನಲ್ಲಿ ಹೋರಾಡಿದಂತಹ ಹೋರಾಟಗಳು, ಅದರ ಮುಂಚೂಣಿಯಲ್ಲಿ ನಿಂತ ಕ್ಷಣಗಳು, ಕೊನೆಗೆ ಕೆಲವರು ತನ್ನವರೇ ಆದ ಕೆಲವರಿಂದ ವಂಚನೆಗೊಳಗಾಗಿ ಅಲ್ಲಿ ಬ್ರಿಟಿಷರನ್ನು ಅವರು ನುಗ್ಗಲು ಬಿಟ್ಟಾಗ ತನ್ನ ಮುಂದೆ ಬರುತ್ತಿರುವ ಸೈನ್ಯವನ್ನು ಆ ಸಂದರ್ಭದಲ್ಲೂ ಕೂಡ ಅವರು ಎದುರಿಸಿ ಧೀರವಾಗಿ ಮರಣ ಹೊಂದಿದ ಆ ಹುಲಿ ನಿಜಕ್ಕೂ ಕೂಡ ಅದು ಮರೆಯಲು ಸಾಧ್ಯವಿಲ್ಲ ಎಂದು ಆ ಮನುಷ್ಯ ಫ್ರೆಂಚ್ ವಿದ್ಯಾರ್ಥಿ ವರ್ಣಿಸಿದ್ದು ಕಂಡಾಗ ನನಗೆ ಟಿಪ್ಪು ಸುಲ್ತಾನರ ಬಗ್ಗೆ ಇನ್ನಷ್ಟು ಕಲಿಯಬೇಕು ಎಂದು ಹಂಬಲ, ಆಸೆ ಉಂಟಾಯಿತು. ನಾನು ಕಲಿತೆ. ಆ ಅಧ್ಯಯನವನ್ನು ನಾನು ಬರೆಯುತ್ತಿದ್ದೇನೆ ದಿ ಸ್ವಾರ್ಡ್ ಆಫ್ ಟಿಪ್ಪು ಎಂಬ ಪುಸ್ತಕದಲ್ಲಿ. ಇನ್ನು ಹಲವಾರು ಚರಿತ್ರೆಗಾರರು ಹಲವು ಪುಸ್ತಕಗಳನ್ನು ವಿಶಾಲವಾಗಿ ಕನ್ನಡದಲ್ಲೂ ಹಲವು ಭಾಷೆಗಳಲ್ಲೂ ಬರೆದಿದ್ದಾರೆ. ಆದರೆ ಇದ್ಯಾವುದನ್ನು ತಿಳಿಯದಂತಹ ಕೆಲವರಾಗಿದ್ದಾರೆ. ಟಿಪ್ಪು ಸುಲ್ತಾನರ ಬಗ್ಗೆ ಬ್ರಿಟಿಷರು ಉಗುಳಿದ್ದವುಗಳನ್ನು ಮಾತ್ರ ತೆಗೆಯುವುದು ಯಾತಕ್ಕೆ? ಇದು ಗೊತ್ತಿಲ್ಲದೆ ತಿಳಿಯದೆ ಮಾಡುತ್ತಿರುವುದಲ್ಲ, ಬದಲಾಗಿ ಯಾವುದಾದರೂ ಸ್ವಾರ್ಥ ಹಿತಾಸಕ್ತಿಗೆ ಬೇಕಾಗಿ, ರಾಜಕೀಯ ದುರ್ಲಾಭಕ್ಕೆ ಬೇಕಾಗಿ, ಜನರ ಭಾವನೆಗಳೆಡೆಯಲ್ಲಿ ಆಟವಾಡಿಕೊಂಡು ಅದರಿಂದ ಅಧಿಕಾರ ಪಡೆಯಲು ಬೇಕಾಗಿ ಮಾಡುತ್ತಿರುವಂತಹ ಕೆಟ್ಟ ಕೆಲಸಗಳಾಗಿವೆ. ಇದು ಯಾವತ್ತೂ ಕೂಡ ಭವಿಷ್ಯಕ್ಕೆ ಒಳ್ಳೆಯದಲ್ಲ. ಇವತ್ತು ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿಷಯಗಳನ್ನು ತೋರಿಸಿಕೊಡಬೇಕೆ ಹೊರತು, ಕಾರಣ ಟಿಪ್ಪು ಸುಲ್ತಾನ್ ಯಾವತ್ತೂ ಕೂಡ ಒಬ್ಬ ಧರ್ಮಾಂಧನಾಗಿರಲಿಲ್ಲ. ಮಸ್ಕತ್ತಿನಿಂದ ಅಮೀನ್ ಎಂಬಂತಹ ಒಬ್ಬ ಗೆಸ್ಟ್ ಬರ್ತಾರೆ ಶ್ರೀರಂಗಪಟ್ಟಣಕ್ಕೆ. ಬಂದಾಗ ಅವರಿಗೆ ಶ್ರೀರಂಗಪಟ್ಟಣದ ಒಳಗಿರುವಂತಹ ಶ್ರೀರಂಗನಾಥೇಶ್ವರ ದೇವಾಲಯದ ಗಂಟೆ ಬಾರಿಸುವ ಶಬ್ದ ಕೇಳ್ತದೆ. ಅಮೀನ್ ಕೇಳ್ತಾ ಇದ್ದಾರೆ, ಟಿಪ್ಪುರವರೇ, ನೀವೊಬ್ಬ ಮುಸ್ಲಿಂ ರಾಜನಾಗಿ ನಿಮ್ಮ ಅರಮನೆಯ ಒಳಗೆ, ನಿಮ್ಮ ಸಾಮ್ರಾಜ್ಯದ ಈ ಒಳಗೆ ಇಲ್ಲಿ ಒಂದು ದೇವಾಲಯವ? ಆ ಸಂದರ್ಭದಲ್ಲಿ ಶಹೀದ್ ಹಿಂದ್ ಟಿಪ್ಪು ಸುಲ್ತಾನ್ ರವರು ಹೇಳಿದ ಮಾತು, ಅರಮನೆಯ ದೇವಸ್ಥಾನದ ಗಂಟೆಯ ಶಬ್ದ ಕೇಳಿದ ಕೂಡಲೇ ನನ್ನ ಇಸ್ಲಾಮಿನ ನಿಷ್ಠೆಯೇನು ಸೋರಿ ಹೋಗಲ್ಲ. ನನ್ನ ಮಂತ್ರಿಮಂಡಲದಲ್ಲಿ ನನ್ನ ಒಟ್ಟಿಗೆ ಹಲವಾರು ಇತರ ಧರ್ಮೀಯ ಸಹೋದರರಿದ್ದಾರೆ.
ಅವರಿಗೆ ಆರಾಧನೆ ಮಾಡಲಿಕ್ಕೆ ಬೇಕಾಗಿ ನಾನು ದೇವಾಲಯವನ್ನು ಮಾಡಿದ್ದೇನೆ, ಮುಸ್ಲಿಮರಿಗೆ ಆರಾಧನೆ ಮಾಡಲಿಕ್ಕೆ ಮಸೀದಿಯನ್ನು ಮಾಡಿದ್ದೇನೆ. ಇವತ್ತು ಕೂಡ ಶ್ರೀರಂಗನಾಥೇಶ್ವರ ದೇವಾಲಯ ಶ್ರೀರಂಗಪಟ್ಟಣದ ಒಳಗೆ ತಲೆ ಎತ್ತಿ ನಿಂತಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಶೃಂಗೇರಿ ಮಠಕ್ಕೆ ಅವರು ನೀಡಿದಂತಹ ಕೊಡುಗೆಗಳು, ಈ ರಾಜ್ಯದಲ್ಲಿರುವ ಹಲವಾರು ಮಠಗಳಿಗೆ ಅವರು ನೀಡಿದಂತಹ ಕೊಡುಗೆಗಳು ಇವತ್ತು ಕೂಡ ಕಲ್ಲಿನ ಕೆತ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ. ಕಲ್ಲಿನಲ್ಲಿ ಕೆತ್ತನೆಗಳಲ್ಲಿ ಬರೆಯಲ್ಪಟ್ಟಿರುವ ಈ ಇತಿಹಾಸವನ್ನು ಯಾರಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ, ಮರೆಮಾಚಲು ಸಾಧ್ಯವಿಲ್ಲ. ನಾವು ಚರಿತ್ರೆಗಳನ್ನು ಕಲಿಯಬೇಕಾಗಿದೆ. ಇವತ್ತು ಕೂಡ ಜ್ವಲಂತವಾಗಿ ಕಾಣುವಂತಹ ಈ ಚರಿತ್ರೆಗಳು, ಇದರ ಬಗ್ಗೆ ಈ ರೀತಿ ಹೇಳುವುದು ಸರಿಯಲ್ಲ. ಈ ಬ್ರಿಟಿಷರು ಈ ದೇಶವನ್ನು ಕಬಳಿಸಲು ಬೇಕಾಗಿ ಬಂದಾಗ ಅವರ ಹೋರಾಟಗಳು ಬ್ರಿಟಿಷರು ನಡಗಿ ಬಿಟ್ಟಿದ್ದರು. ಒಂದು ವೇಳೆ ತನ್ನವರು ವಂಚನೆ ಮಾಡ್ತಾ ಹೋಗ್ತಾ ಇದ್ದರೆ ಭಾರತಕ್ಕೆ ಯಾವತ್ತೂ ಸ್ವತಂತ್ರ ಸಿಗ್ತಾ ಇತ್ತು. ಮಾತ್ರವಲ್ಲ, ಇವತ್ತಿನ ಕರ್ನಾಟಕ ಅವತ್ತಿನ ಮೈಸೂರು ಸಾಮ್ರಾಜ್ಯವಾಗಿತ್ತು. ಅವರು ಮೈಸೂರು ಸಾಮ್ರಾಜ್ಯದಲ್ಲಿ ಶಿಕ್ಷಣಕ್ಕೆ ಬೇಕಾಗಿ ಅವರು ಮಾಡಿದ ಕ್ರಾಂತಿಗಳು, ಅವರು ಈ ನಾಡಿನ ಬೆಳವಣಿಗೆಗೆ ಬೇಕಾಗಿ ಮಾಡಿದ್ದು ಹಲವು ತಂಗುದಾಣಗಳನ್ನು ಮಾಡಿದರು, ಶಾಲೆಗಳನ್ನು ನಿರ್ಮಾಣ ಮಾಡಿದರು, ಅಣೆಕಟ್ಟು ಕಟ್ಟಲು ಬೇಕಾಗಿರುವ ವ್ಯವಸ್ಥೆಗಳನ್ನು ಮಾಡಿದರು. ಆ ರೀತಿ ಕೃಷಿಗಳಿಗೆ ದೊಡ್ಡ ಮಹತ್ವವನ್ನು ಕೊಟ್ಟರು. ರೇಷ್ಮೆ ಕೃಷಿಗೆ ಬೇಕಾಗಿ ಪ್ರತ್ಯೇಕವಾದ ವ್ಯವಸ್ಥೆಗಳನ್ನು ಕೊಟ್ಟರು. ಅದರ ಅಂಕಿ ಅಂಶಗಳು, ಅದು ಎಲ್ಲಿ ಮಾಡಿದರು, ಹೇಗೆ ಮಾಡಿದರು ಎಂಬುದೆಲ್ಲ ಹೇಳಬೇಕಾದರೆ ಗಂಟೆಗಟ್ಟಲು ಬೇಕಾಗ್ತದೆ. ಅದರತ್ತ ನಾನು ಹೋಗುವುದಿಲ್ಲ. ಈ ರಾಜ್ಯದ ಅಮೂಲಾಗ್ರ ಪರಿವರ್ತನೆಗೆ ಹಿಂದೆ ಇರುವ ಒಂದು ದೊಡ್ಡ ಶಕ್ತಿಯಾಗಿದ್ದಾರೆ ಟಿಪ್ಪು ಸುಲ್ತಾನ್ ಎಂದು ನೀವು ಅರಿತುಕೊಂಡರೆ ಸಾಕು. ಬ್ರಿಟಿಷರನ್ನವರು ನಡಗಿಸಿದರು. ಈ ದೇಶವನ್ನವರು ಅದಮ್ಯವಾಗಿ ಪ್ರೀತಿಸಿದರು. ಈ ದೇಶದಲ್ಲಿರುವ ಬಡವರಿಗೆ, ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ ಅವರೊಂದು ಬೆನ್ನೆಲುಬಾಗಿದ್ದರು. ಮಾತ್ರವಲ್ಲ, ಈ ನಾಡಿನ ಮಹಿಳೆಯರಿಗೆ ಅವರು ಶ್ರೀರಕ್ಷೆಯಾಗಿದ್ದರು. ಒಂದು ಹೆಣ್ಣನ್ನು ಕೆಡಿಸಿದ್ದು ಅಥವಾ ಇಂದು ಧರ್ಮವನ್ನು ಹೀಯಾಳಿಸಿದ್ದು, ಧರ್ಮದವರನ್ನು ದೂರ ಮಾಡಿದ್ದು ಕಾಣ್ತಾ ಇಲ್ಲ ನಮಗೆ. ಪೂರ್ಣಯ್ಯ ಎಂಬ ಪ್ರಧಾನಿಯಿಂದ ಹಿಡಿದು ಅವರ ಸೈನಿಕರಿಂದ ಹಿಡಿದು ಹಲವಾರು ಮಂತ್ರಿಮಂಡಲದ ನಾಯಕರು ಕೂಡ ಹಿಂದೂ ಧರ್ಮದ ಸಹೋದರರಾಗಿದ್ದರು. ಪರಸ್ಪರ ಸರ್ವಧರ್ಮ ಸೌಹಾರ್ದತೆಗೆ ಒತ್ತು ಕೊಟ್ಟುಕೊಂಡು ಅವರು ಜೀವಿಸಿದ್ದರು. ಕನ್ನಡಕ್ಕೂ ಕೂಡ ದೊಡ್ಡ ಮಹತ್ವ ಕಟ್ಟಿದ್ದಾರೆ. ಕನ್ನಡ ವಿರೋಧಿ ಅಂತ ಕೆಲವು ಕಡೆಗಳು ಹೇಳಿದ್ದು ಕಾಣ್ತಾ ಇದೆ. ಇಲ್ಲ, ಅವರ ಹಲವಾರು ಕೊಡುಗೆಗಳು, ಅವರು ಹಲವಾರು ಗಿಫ್ಟ್ ಆಗಿ ಕೊಟ್ಟ ಕೊಡುಗೆಗಳು ಇವತ್ತು ಅವು ಮ್ಯೂಸಿಯಂಗಳಲ್ಲಿವೆ. ಅದರಲ್ಲಿ ಕನ್ನಡದ ಅಕ್ಷರಗಳು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ರೀತಿ ಅವರು ಈ ದೇಶವನ್ನು ಪ್ರೀತಿಸಿದವರು, ಈ ದೇಶಕ್ಕಾಗಿ ಹೋರಾಟ ಮಾಡಿದವರು, ಇಲ್ಲಿನ ಸರ್ವಧರ್ಮ ಸಹಿಷ್ಣುತೆಯ ಆ ಒಂದು ಒಳ್ಳೆಯ ಉದಾತ್ತವಾದ ಆಶಯಕ್ಕೆ ಅದಕ್ಕೆ ಒತ್ತು ಕೊಟ್ಟುಕೊಂಡು ಜೀವಿಸಿದವರು. ಹಲವಾರು ದೇವಾಲಯಗಳನ್ನು, ಮಸೀದಿಗಳನ್ನು ಅವರು ಮಾಡಿದವರು. ಅದಕ್ಕೆ ಬೇಕಾಗಿ ಅವರು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದವರು. ಈ ದೇಶಕ್ಕೆ ಬೇಕಾಗಿ ಹೋರಾಡಿ ಧೀರವಾಗಿ ಮಡಿದವರಾಗಿದ್ದಾರೆ. ಆದ್ದರಿಂದ ಇತಿಹಾಸ ಪುರುಷರುಗಳ ಬಗ್ಗೆ ಕಲಿಯಿರಿ, ತಿಳಿಯಿರಿ, ಅರಿಯಿರಿ. ಒಂದು ಸುಂದರವಾದ ನಾಡನ್ನು ನಿರ್ಮಾಣ ಮಾಡಿರಿ. ಧರ್ಮಗಳ ಹೆಸರಲ್ಲಿ ಹೋರಾಟಗಾರರನ್ನು ನೀವು ಪರಸ್ಪರ ಬೇರೆ ಮಾಡಬೇಡಿರಿ. ಇವತ್ತು ಕೂಡ ಬುದ್ಧಿವಂತರಾದ ಹಲವಾರು ನಮ್ಮ ಹಿಂದೂ ಧರ್ಮದ ಸಹೋದರರು ಕೂಡ ಹೇಳ್ತಾ ಇರುವುದು, ಟಿಪ್ಪು ಸುಲ್ತಾನ್ ಅವರು ಒಂದು ಧರ್ಮಕ್ಕೆ ಸೀಮಿತವಲ್ಲ, ಅವರು ನಮ್ಮೆಲ್ಲರಿಗೂ ಬೇಕಾದ ಒಂದು ಧೀರ ದೇಶಾಭಿಮಾನಿಯಾಗಿದ್ದರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಎಂಬುದು. ಆ ನಿಟ್ಟಿನಲ್ಲಿ ನಾವು ಮುಂದುವರಿಯೋಣ. ಅವರ ಚರಿತ್ರೆಯನ್ನು ನಮಗೆ ಇನ್ನಷ್ಟು ಕಲಿಯೋಣ, ಇನ್ನಷ್ಟು ಕಲಿತುಕೊಂಡು ಈ ನಾಡಿಗೆ ಒಳ್ಳೆಯ ಸಂದೇಶಗಳನ್ನು ನೀಡೋಣ ಎಂದು ಮಾತ್ರ ಹೇಳುತ್ತಾ ನಿಲ್ಲಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. Assalamu alaikum wa rahmatullahi wa barakatuhu. Hi friends, today India celebrates its 74th Independence Day. Freedom came to us as a gift by our ancestors. This day is not just about sending messages, wishes or videos to your friends. This day is to understand and value the sacrifices by our great freedom fighters. Thousands laid their lives so that our country can breathe today. We should salute their sacrifices and efforts towards this country. India is a beautiful country. It's appreciated for its unity, diversity, and the different cultures that we follow here. Unfortunately, today our country is going through a rough phase. We can see people debating about and killing each other in the sake of religion, caste and food. This is not what our great freedom fighters dreamt about this country. We often see people talking about whose country this is. People say that this country doesn't belong to you. This country is mine and this country is not yours.
But dear friends, let me tell you something. This country is not mine. This country is not yours alone. This country is ours. Ye mitti hamari hai. So my dear brothers and sisters, this day SSF calls upon all the students in the country, all the youths in the country, to get back to the legacy what we had, to understand, to learn the history of Indian freedom struggle, to know the lives and the sacrifices of the great freedom fighters like Ashfaqullah Khan and Ram Prasad Bismil. They both were from different religion, but that did not stop them to be united and fight for the freedom of India. Let me conclude this with a great saying of Maulana Haq, who was a great freedom fighter. He says, whether you're a Muslim or a Hindu, we all are in the same boat. We sail together or sing together. SSF Karnataka wishes you all a happy and a safe Independence Day. Jai Hind. Assalamu alaikum wa rahmatullahi wa barakatuhu. Bismillahir Rahmanir Rahim. Alhamdulillahi Rabbil Alamin. Allahumma salli ala Sayyidina Muhammadin wa ala ali Sayyidina Muhammad. ಸರ್ವ ಧರ್ಮ ಸಹೋದರರಿಗೆ, ಭಾರತೀಯ ಸ್ನೇಹ ಬಾಂಧವರಿಗೆ ಭಾರತದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಭಾರತದ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಈ ಶುಭ ಮುಹೂರ್ತದಲ್ಲಿ ಈ ನಾಡಿನ ಸಾತ್ವಿಕ ತಾತ್ವಿಕ ಪರಂಪರೆಯಲ್ಲಿ ವೈಜ್ಞಾನಿಕ ಶೈಕ್ಷಣಿಕ ಕ್ರಾಂತಿ ಮಾಡಿದ ಸುನ್ನಿ ಪ್ರಸ್ಥಾನ SSF ಅನ್ನುವ ಮಹತ್ತರವಾದ ಸಂಘಟನೆ, ಇದರ ರಾಜ್ಯ ಸಮಿತಿ ಸ್ವಸ್ಥ ಭಾರತ ನಿರ್ಮಿಸೋಣ ಅನ್ನುವ ಮಹತ್ತರವಾದ ಪ್ರಮೇಯವನ್ನು ಮುಂದಿಟ್ಟುಕೊಂಡು ರಾಜ್ಯಾದ್ಯಂತ ಯೂನಿಟ್, ಸೆಕ್ಟರ್, ಡಿವಿಷನ್, ಝೋನ್, ಜಿಲ್ಲೆಗಳಲ್ಲಿ ಸ್ವಾತಂತ್ರ್ಯೋತ್ಸವ ಸಂದೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಇದೆ. ಈ ಒಂದು ಸ್ವಸ್ಥ ಭಾರತದ ಪರಿಕಲ್ಪನೆ ವಾಸ್ತವದಲ್ಲಿ ಇಂದು ನಿನ್ನೆಯಿಂದ ಹುಟ್ಟಿದ್ದಲ್ಲ. 6 ಶತಮಾನಗಳ ಇತಿಹಾಸವುಳ್ಳ ಭವ್ಯ, ಸುಂದರ, ಮಹೋನ್ನತ ಭಾರತ ಸ್ವಸ್ಥವಾದ ಬದುಕನ್ನು ಈ ನಾಡಿನ ಜನತೆಗೆ ನೀಡಿದೆ. ಅದೆಷ್ಟೋ ಪೂರ್ವಿಕ ಮಹಾತ್ಮರು, ಅದೆಷ್ಟೋ ಚಕ್ರವರ್ತಿಗಳು ಈ ಭಾರತವನ್ನಾಳಿದ್ದರೂ ಕೂಡ ಅವರ್ಯಾರೂ ಕೂಡ ಭಾರತದ ಜನತೆಯ ಸ್ವಸ್ಥವಾದ ಬದುಕನ್ನು ಕಸ್ದಿರಲಿಲ್ಲ ಅನ್ನುವುದು ಚಾರಿತ್ರಿಕ ಸತ್ಯವಾಗಿದೆ. ಹಾಗಾಗಿಯೇ ಮಹಾತ್ಮರಾದ ಕವಿ ಮಹಾಶಯರಿಗೆ ಈ ಭಾರತದ ಸುಂದರವಾದ ಬದುಕು ಅದು ಸ್ವರ್ಗ ಸುಖವನ್ನು ಕೊಡುವಂತಹದ್ದಾಗಿತ್ತು. ಕವಿ ಅಲ್ಲಾಮಾ ಇಕ್ಬಾಲ್ ಒಂದು ಕಡೆ ಹೇಳಿದ್ದು ಕಾಣಬಹುದು, ಜನ್ನತಿ ಕಿ ಜಿಂದಗಿ ಹೇ ಜಿಸ್ಕೆ ಫಿಜಾ ಮೇ ಜೀನಾ. ಮಹತ್ತರವಾದ ಈ ಭಾರತದಲ್ಲಿನ ಜೀವನ ಅದು ಜನ್ನತಿನ ಜೀವನಕ್ಕೆ ಸಾದೃಶ್ಯವಾಗಿದೆ ಎಂದು ಕವಿ ಅಲ್ಲಾಮಾ ಇಕ್ಬಾಲ್ ಹಾಡಿದ್ದರೆ, ಒಂದು ವೇಳೆ ಸ್ವರ್ಗ ಲೋಕದ ಸುಖವನ್ನ ಯಾವುದೇ ಒಂದು ದೇಶದ ಭೂಮಿಗೂ ಕೂಡ ನೀಡಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ಭಾರತದ ಹಲವಾರು ಬದುಕಿನ ಸುಂದರವಾದ ಪರಿಕಲ್ಪನೆ ಅಂತಹದ್ದೊಂದಕ್ಕೆ ಸಾದೃಶ್ಯ ಮಾಡುವುದಕ್ಕೂ ಹೋಲಿಕೆ ಮಾಡುವುದಕ್ಕೂ ಕಾರಣವಾಗಿತ್ತು. ಈ ಭಾರತದ ಸುಂದರವಾದ ಪಾರಂಪರ್ಯ ಅಂತಹದ್ದಾಗಿತ್ತು. ಜಿಸ್ ತೀನೆ ಜಿಸ್ ಜಮೀನ್ ಮೇ ಪೇಗಾಮ್ ಹಕ್ ಸುನಾಯ. ಈ ಭಾರತದಲ್ಲಿ ಮಹೋನ್ನತರಾದ ಸುಲ್ತಾನ್ ಅಲ್ ಹಿಂದ್ ಖಾಜಾ ಮುঈನುದ್ದೀನ್ ಚಿಶ್ತಿ ಅಜ್ಮೀರ್ ಕದಸಲ್ಲಾಹು ಸಿರ್ರಹುಲ್ ಅಜೀಜ್ಗೆ ಐಕ್ಯತೆಯ ಸಂದೇಶವನ್ನು ಬೋಧಿಸಿದಂತಹ ಸುಂದರವಾದ ನಾಡಾಗಿದೆ ಮೇರಾ ವತನ್ ವಹೀ ಹೇ, ಆ ನಾಡಾಗಿದೆ ಈ ರಾಷ್ಟ್ರ ಅಂತ ಕವಿ ಅಲ್ಲಾಮಾ ಇಕ್ಬಾಲ್ ಹೇಳಿದ್ದರೆ, ಈ ಭಾರತದ ಬದುಕು ಅತ್ಯಂತ ಸ್ವಸ್ಥ ಹಾಗೂ ಸ್ವಚ್ಛವಾದಂತಹ ಭಾರತವಾಗಿತ್ತು. ಆದರೆ ಭಾರತೀಯ ಮನುಷ್ಯರ ಸ್ವಸ್ಥತೆಗೆ ಇಲ್ಲವಾದಂತಹ, ಅದನ್ನು ಕಸಿಯುವಂತಹ ಪ್ರಯತ್ನ ನಡೆದದ್ದು 1600ರಲ್ಲಿ ಬಂದಂತಹ ಬ್ರಿಟಿಷರಿಂದಾಗಿದೆ ಅನ್ನೋದನ್ನು ನಾವು ಯಾವಾಗಲೂ ಕೂಡ ಮರೆಯುವಂತಿಲ್ಲ. ಆ ಬ್ರಿಟಿಷರ ದಬ್ಬಾಳಿಕೆಯಿಂದಾಗಿ, ದೌರ್ಜನ್ಯದಿಂದಾಗಿ ಈ ರಾಷ್ಟ್ರದ ಸ್ವಸ್ಥತೆ ಇಲ್ಲವಾಗಿತ್ತು. ಕೇವಲ ಸಂಪತ್ತಿನ ಮೇಲೆ ಮಾತ್ರವಾಗಿರಲಿಲ್ಲ ಲೂಟಿ. ಭಾರತದ ಉದಾತ್ತವಾದ ಪರಂಪರೆಯ ವಿರುದ್ಧ, ಉದಾತ್ತವಾದ ಸಂಸ್ಕೃತಿಯ ವಿರುದ್ಧ
ಮಹೋನ್ನತವಾದ ಸಾಮರಸ್ಯ ಬದುಕಿನ ವಿರುದ್ಧ ಅವರ ಲೂಟಿ, ದಾಳಿಕೆ, ದಬ್ಬಾಳಿಕೆಗಳು ನಡೆಯಿತು ಅಂತ ಈ ಸಂದರ್ಭ ನಾವು ಸ್ಮರಿಸಬೇಕಾಗಿದೆ. ಹಾಗಾಗಿ ಭಾರತೀಯ ಜನತೆಯೆಲ್ಲರೂ ಕೂಡ ಒಗ್ಗೂಡಿದರ ಫಲವಾಗಿ 1947 ಹೊತ್ತು ಭಾರತ ಅನ್ನುವ ಮಹೋನ್ನತವಾದ ರಾಷ್ಟ್ರ ಸ್ವಾತಂತ್ರ್ಯವಾಯಿತು. ಆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾದಂತಹ ಜವಾಹರಲಾಲ್ ನೆಹರೂರವರು 1947 ಆಗಸ್ಟ್ 15 ಮಾಡಿದ ಭಾಷಣದ ಐತಿಹಾಸಿಕವಾದ ಭಾಷಣವಾಗಿತ್ತು ಟ್ರಸ್ಟ್ ವಿತ್ ಡೆಸ್ಟಿನಿ ಅನ್ನುವಂತಹ ಈ ಭಾಷಣ. ಆ ಭಾಷಣದಲ್ಲಿಯೂ ಕೂಡ ಮಹಾತ್ಮ ಗಾಂಧೀಜಿ ಮತ್ತು ನೆಹರೂಜಿರವರ ಸುಂದರವಾದ ಪರಿಕಲ್ಪನೆ ಸ್ವಸ್ಥ ಭಾರತವಾಗಿತ್ತು. ಹಾಗಾಗಿಯೇ ನೆಹರೂಜಿರವರು ಘೋಷಣೆ ಮಾಡಿದರು, ದಿ ಅಂಬಿಷನ್ ಆಫ್ ದಿ ಗ್ರೇಟ್ ಮೆನ್ ಆಫ್ ಅವರ್ ಜನರೇಷನ್ ಹ್ಯಾಸ್ ಬೀನ್ ಟು ವೈಪ್ ದಿ ಎವ್ರಿ ಟಿಯರ್ ಫ್ರಮ್ ದಿ ಎವ್ರಿ ಐ. ವಾಸ್ತವದಲ್ಲಿ ಈ ಭಾರತದ ಉದಾತ್ತವಾದ ಜನರು ಕಾಣುವ ಅತಿ ದೊಡ್ಡ ಗುರಿಯೇನು ಅಂತ ಹೇಳಿದರೆ ಅದು ಪ್ರತಿಯೊಬ್ಬನ ಕಣ್ಣೀರನ್ನು ಒರೆಸುವಂತಹ ಕೆಲಸವಾಗಿದೆ. ಪ್ರತಿಯೊಬ್ಬನ ಕಷ್ಟಗಳಿಗೆ ಸ್ಪಂದಿಸಿ, ದುಗುಡ ದುಮ್ಮಾನಗಳಿಗೆ ಸ್ಪಂದಿಸಿ ಅವರಿಗೆ ಪರಿಹಾರವನ್ನು ಉಂಟು ಮಾಡುವ ಒಂದು ಮಹತ್ತರವಾದ ಕನಸಾಗಿದೆ ವಾಸ್ತವದಲ್ಲಿ ಈ ನಾಡಿನ ಕನಸು ಎಂದು ಆ ಕಾಲದ ಮೊದಲ ಪ್ರಧಾನಿಯಾಗಿದ್ದ ನೆಹರೂಜಿರವರ ಐತಿಹಾಸಿಕವಾದ ಭಾಷಣದಲ್ಲಿ ಹೇಳಿದ್ದಾರೆ. ಆ ಭಾಷಣಗಳು ಕಳೆದ 7 ದಶಕಗಳು ಇಲ್ಲಿ ಹೋಯಿತು. ಆದರೆ ಇನ್ನೂ ಕೂಡ ಆ ಒಂದು ಸುಂದರವಾದ ಕನಸನ್ನ ಸಾಕ್ಷಾತ್ಕಾರ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಆ ಕನಸಿನ ಸಾಕ್ಷಾತ್ಕಾರವಾದಾಗ ಮಾತ್ರ ಸ್ವಸ್ಥವಾದ ಭಾರತದ ಕನಸನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಕಾಮರಾಜ್ಯವೇ ರಾಮರಾಜ್ಯ, ಸ್ವರಾಜ್ಯವೇ ಸುರಾಜ್ಯ ಅನ್ನುವ ಬಾಪೂಜಿಯವರ ಕನಸು ಕೂಡ ಸ್ವಸ್ಥ ಭಾರತದ ಕನಸನ್ನು ಇಲ್ಲಿ ಹೇಳುತ್ತಾ ಇದೆ. ಇಂದಿರಾ ಗಾಂಧಿಯ ಆಡಳಿತ ಕಾಲದಲ್ಲಿ ಬಂದ ಗರೀಬಿ ಹಠಾವೋ ಅನ್ನುವ ಬಡತನವನ್ನ ಇಲ್ಲವಾಗಿಸುವ ಉದಾತ್ತವಾದ ಸಂದೇಶವೂ ಕೂಡ ಸ್ವಸ್ಥ ಭಾರತದ ಪರಿಕಲ್ಪನೆಯನ್ನ ಎತ್ತಿ ಹೊಡೆಯುತ್ತದೆ. ಆದರೆ ಡಿಜಿಟಲ್ ಭಾರತ ಅಂತ ಹೇಳುವ ಈಗಿನ ಭಾರತದಲ್ಲಿ ಸ್ವಸ್ಥ ಭಾರತ ಅನ್ನುವ ಕನಸು ಮರೀಚಿಕೆಯಾಗುತ್ತಾ ಇದೆ. ಬಡವರು ಒಂದು ಹೊತ್ತಿನ ಹೊಟ್ಟೆಗೆ ಹಿಟ್ಟಿಲ್ಲದೆ, ಇರಲು ಸೂರಿಲ್ಲದೆ ಬಡಪಾಯಿಗಳು ಇವತ್ತು ಕಷ್ಟಪಡುವಂತಹ ಸಂದರ್ಭ ಬಂದಿರಗುತ್ತಾ ಇದೆ. ಕೊರೋನಾ ಕೋವಿಡ್-19 ಅನ್ನುವ ಭೀಕರವಾದ ಆತಂಕಕಾರಿ ವೈರಸ್ ಬಂದಾಗ ಅದನ್ನ ಎದುರಿಸಲಿಕ್ಕೆ ವೈಫಲ್ಯವಾದ ನಮ್ಮ ರಾಜಕೀಯ ನೀತಿಗಳು ಬಡ ಬಗ್ಗುಜರ ಮೇಲೆ ಆರ್ಥಿಕವಾದ ಹೊರೆಯನ್ನು ಇರಿಸಿದೆ. ಇವತ್ತು ಮನುಷ್ಯರು ಆತಂಕ ಪಡಬೇಕಾದಂತಹ ಸನ್ನಿವೇಶ ಬಂದಿದೆ. ಒಂದು ವೈರಸ್, ಒಂದು ರೋಗ ಯಾವುದಾದರೂ ಮನುಷ್ಯನಿಗೆ ಬಂದರೆ ಅವನ ತಪ್ಪಿನ ಕಾರಣದಿಂದಲ್ಲ, ಅದು ಒಂದು ಪ್ರಾಕೃತಿಕ ದುರಂತವೋ ಸೃಷ್ಟಿಕರ್ತನ ಪರೀಕ್ಷೆಯಾಗಿಯೋ ನಾವು ಕಾಣಬೇಕಾಗಿದೆ. ಆದರೆ ಅದನ್ನು ಎದುರಿಸಬೇಕಾದ ಈ ರಾಷ್ಟ್ರವನ್ನ ಮುನ್ನಡೆಸುವವರು ಅದರಲ್ಲಿಯೂ ಕೂಡ ಹಗರಣವನ್ನು ಮಾಡುವಂತಹ, ಅದರಲ್ಲಿಯೂ ಕೂಡ ಲೂಟಿ ಮಾಡುವಂತಹ, ಆ ಮೂಲಕ ಬಡವನ ಬದುಕನ್ನು ಕಸಿಯುವಂತಹ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಹಾಸ್ಪಿಟಲ್ಗಳು ಕೂಡ ಕೈ ಜೋಡಿಸಿರುವಂತಹ ದುರಂತ ಸನ್ನಿವೇಶ ಇವತ್ತು ಕೇಳ್ತಾ ಇದೆ. ಹಾಗಾಗಿ ಮನುಷ್ಯನಿಗೆ ಇವತ್ತು ಸ್ವಸ್ಥತೆ ಇಲ್ಲ. ಸ್ವಸ್ಥತೆಯ ಸವಾಲುಗಳೇನು ಅಂತ ಹೇಳಿದರೆ ನಾನು ಹೇಳ್ತಾ ಇದ್ದೇನೆ, ಮನುಷ್ಯನ ಜೀವನಕ್ಕೆ ಇರುವಂತಹ ಅತಿ ದೊಡ್ಡ ಸವಾಲುಗಳಾಗಿದೆ ಸ್ವಸ್ಥ ಭಾರತದ ಸವಾಲು ಅಂತ ನಾವು ಕಾಣಬೇಕಾಗಿದೆ. ಅದಕ್ಕೆ ಇರುವಂತಹ ಪರಿಹಾರವೇನು ಅಂತ ಹೇಳಿದರೆ ಮನುಷ್ಯನ ಮೂಲಭೂತ ಸೌಕರ್ಯಗಳಾದಂತಹ ಆರೋಗ್ಯ ವ್ಯವಸ್ಥೆ, ಜೀವನೋಪಾಯ ವ್ಯವಸ್ಥೆಯನ್ನು ನಾವು ಮಾಡಿಕೊಡಬೇಕಾಗಿದೆ. ಇನ್ನೊಂದು ಕಡೆಯಲ್ಲಿ ಕೋಮುವಾದದ ಹೆಸರಲ್ಲಿ, ಜಾತಿವಾದದ ಹೆಸರಲ್ಲಿ, ಭೀಕರವಾದದ ಹೆಸರಲ್ಲಿ ಗಲಾಟೆಗಳು, ದುಂಬಿಗಳು, ಅದೇ ರೀತಿ ಇನ್ನಿತರ ಅರಾಜಕತೆಗಳು ಇವತ್ತು ಇಲ್ಲಿ ಕಾಣ್ತಾ ಇದೆ. ಆ ಮೂಲಕ ಮನುಷ್ಯನು ಇವತ್ತು ಪರಸ್ಪರ ಕಚ್ಚಾಡುವಂತಹ ಸನ್ನಿವೇಶಗಳು ಕಾಡುತ್ತಾ ಇದೆ. ಇವತ್ತು ಭಾರತದ ಉದಾತ್ತವಾದ ಪರಂಪರೆ ಏನು ಅಂತ ಕೇಳಿದರೆ ಹಿಂದುವಿಗೆ ಹಿಂದುವಾಗಿ, ಮುಸಲ್ಮಾನನಿಗೆ ಮುಸಲ್ಮಾನನಾಗಿ, ಕ್ರೈಸ್ತನಿಗೆ ಕ್ರೈಸ್ತನಾಗಿ ಬಾರುವಂತಹ ಉದಾತ್ತವಾದ ಭಾರತ. ಆದರೆ ಭಾರತದ ಉದಾತ್ತವಾದ ಮನುಷ್ಯರ ಅಥವಾ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಥವಾ ಹಿಂದೂಗಳ ಉದಾತ್ತ ಮನುಷ್ಯರಾದಂತಹ ಶ್ರೀಕೃಷ್ಣ, ಕ್ರೈಸ್ತರ ಉದಾತ್ತ ಮನುಷ್ಯರಾದಂತಹ ಯೇಸು ಕ್ರಿಸ್ತ, ಈ ರೀತಿ ಆ ಚಾರಿತ್ರಿಕ ಪುರುಷರನ್ನ ತೇಜೋವಧೆ ಮಾಡುವ ಮೂಲಕ ಈ ನಾಡಿನಲ್ಲಿ ಗಲಾಟೆಗಳನ್ನು ಉಂಟು ಮಾಡಲಿಕ್ಕೆ, ಈ ನಾಡಿನಲ್ಲಿ ಕಲಹವನ್ನು ಉಂಟು ಮಾಡಲಿಕ್ಕೆ ಕೆಲವೊಂದು ಶಕ್ತಿಗಳು ಪ್ರಯತ್ನಿಸುವಾಗ ಅದಕ್ಕೆ ಧರ್ಮ ಜಾತಿಯ ಮುಖವನ್ನು ನೋಡದೆ ಅದು ಅವರು ಸಾಮಾಜಿಕ ದ್ರೋಹಿಗಳು ಅನ್ನುವ ಅರ್ಥದಲ್ಲಿ ಅವರನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳು ಮಾಡಬೇಕಾಗಿತ್ತು. ಆದರೆ ಅದು ನಡೆಯದ ಕಾರಣವಾಗಿಯೇ ಈ ನಾಡಿನಲ್ಲಿ ಇವತ್ತು ಸಾಮರಸ್ಯ ಇಲ್ಲವಾಗುತ್ತದೆ. ಈ ನಾಡಿನಲ್ಲಿ ಇವತ್ತು ಗಲಾಟೆಗಳು ಉಂಟಾಗುತ್ತಾ ಇದೆ. ಗಲಾಟೆಯ ಹೆಸರಿನಲ್ಲಿ
ದೇಶಗಳಲ್ಲಿ ಸಾಮಾಜಿಕವಾದಂತಹ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುವ, ಕಾನೂನನ್ನು ಕೈಗೆತ್ತಿಕೊಳ್ಳುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ನಾವು ಮಾಡಬೇಕಾಗಿದೆ. ಆಗ ಮಾತ್ರ ಈ ನಾಡಿನ ಸ್ವಸ್ಥತೆಯನ್ನು ಉಳಿಸಲಿಕ್ಕೆ ಸಾಧ್ಯ ಎಂದು ಮಾತ್ರ ಈ ಸಂದರ್ಭ ಹೇಳುತ್ತಾ, ಸ್ವಸ್ಥ ಭಾರತ ನಮ್ಮ ಕನಸಾಗಬೇಕು. ಮಾತ್ರವಲ್ಲ, ಅದನ್ನು ನನಸಾಗಿಸುವುದಕ್ಕೆ ನಾವೆಲ್ಲರೂ ಕೂಡ ಪ್ರತಿಜ್ಞೆಗೈಯಬೇಕು. ಪ್ರತಿಯೊಂದು ಪ್ರಯತ್ನಗಳು ಮಾಡಿದಾಗ ಮಾತ್ರ ಸ್ವಸ್ಥ ಭಾರತವನ್ನು ನಮಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸೋಣ, ಆ ನಿಟ್ಟಿನಲ್ಲಿ ನಾವು ಕೈ ಜೋಡಿಸೋಣ ಎಂದು ಮಾತ್ರ ಈ ಸಂದರ್ಭ ಹೇಳುತ್ತಾ, SSF ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಆ ಮಹತ್ತರವಾದ ಕನಸನ್ನಿಟ್ಟುಕೊಂಡು ಇವತ್ತು ಮುನ್ನಡೆಯುತ್ತಾ ಇದೆ. ಅದಕ್ಕೆ ಜಾತಿ, ಧರ್ಮ, ವರ್ಗವರ್ಣಗಳ ಭೇದವನ್ನೇ ಸಮಸ್ತ ಬಾಂಧವರ ಸಹಕಾರವನ್ನು ನಾವು ನಿರೀಕ್ಷಿಸುತ್ತಾ ಸ್ವಸ್ಥ ಭಾರತವನ್ನ ನಿರ್ಮಿಸೋಣ ಸಂದೇಶದೊಂದಿಗೆ ನನ್ನ ಮಾತಿಗೆ ವಿರಾಮ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. اللهم صل وسلم وبارك على رسولك سيدنا مولانا محمد وعلى آل سيدنا مولانا محمد النبي الأمي الحبيب العالی القدر العظیم الجاہ وعلى آلہ وصحبہ وسلم. میرے پیارے ہندوستانی بھائیوں اور بہنوں، الحمدللہ ہم 74 سالانہ نیشنل ڈے یعنی فریڈم کے اس مقدس ٹائم میں آپ کے سامنے چند باتیں عرض کرنا چاہتا ہوں. اللہ تبارک و تعالی ہندوستانی مسلمانوں کو ایک ایسا موقع عطا فرمایا کہ ہندوستان کی سرزمین، اس مقدس سرزمین میں پیدا ہونے کا ایک توفیق اللہ تعالی نے عطا فرمایا. یہ چھوٹی بات نہیں ہے. میرا دل سے بول رہا ہوں کہ ہندوستان ایک مقدس زمین ہے. ہندوستان کی زمین ایک مقدس سرزمین ہے اس لیے کہ یہاں ہے دنیا کا سب سے پہلا انسان یعنی ابونا ابوالبشر آدم علیہ السلام کی دیدار یہاں ہوا تھا، یہاں ہوئی تھی. تو اس وجہ سے ہم مسلمان لوگوں کو فخر سے بول سکتے ہیں کہ ہندوستان کی مٹی یہ ہماری مٹی ہے. ہماری مطلب یہ مسلمانوں کی ہے اور ہندوستانوں کی ہے. صرف ایک مذہب کا نہیں، یہاں جتنے سارے مذہبیں، جتنے سارے ریلیجنس، جتنے سارے الگ الگ طریقہ ہے، ان سارے طریقوں کے، سارے مذہبوں کے، سارے لوگوں کے ایک مقدس جگہ، ان کی خود کی جگہ ہے یہ ہندوستان. تو اسی وجہ سے میں اب کہہ چکا ہوں کہ ابونا ابوالبشر آدم علیہ السلام اسلام کا پیغام لے کر، اللہ تعالیٰ کا پیغام لے کر ہندوستان میں تشریف لائے تھے. تو اس وجہ سے ہم مسلمان فخر سے کہہ سکتے ہیں یہ مٹی ہماری ہے. یہی ایک کیمپین لے کر نیشنل سنی اسٹوڈنٹس فیڈریشن یعنی SSF ایک کیمپین چلا رہا ہے کہ یہ مٹی دوسروں سے ہم کو ایسے فضلاً ان کے فضل سے نہیں ملا، یا دوسری مذہب کے فضل سے نہیں ملا، کرم و فضل سے نہیں ملا، لیکن ہم مسلمان لوگ ہیں، ہم ہندوستانی بھی ہیں. ہندوستان ہماری مٹی ہی ہے. یہاں ہم پیدا ہوئے ہیں، یہی ہم مریں گے، یہی ہم جئیں گے. تو یہ بات اس لیے کہنا چاہتا ہوں کہ چند لوگ، لیکن اس کے بعد کی غور کرنے کی فکر کرنے کی بات نہیں ہے، پھر بھی ایسے چند لوگ یہ سوچ رہے ہیں کہ مسلمان کیا کر رہے ہیں، یہ مسلمانوں کو غیر ہندوستانی کہا جاتا ہے، یہ مسلمانوں کو غیر انڈین کہا جاتا ہے، نان انڈینز کہا جاتا ہے، لیکن پھر بھی مسلمان ایسے اس کے بارے میں کچھ بھی بات نہیں کرتے. شاید وہ غیر ہندوستانی ہوں گے، لیکن نہیں، میں یہ کہنا چاہتا ہوں اسلام
जिस तरह हमको सिखाया है हुब्बुल वतन मिनल ईमान, ईमान का एक हिस्सा है, ईमान का एक हिस्सा है अपने वतन को प्रेम करे, अपने वतन की मोहब्बत करे। वो ईमान का मतलब वो इस्लाम के एक सबसे बड़ी एक अहम चीज़ भी है। तो इस वजह से हम ये कहना चाहते हैं कि दूसरों की तालीम की ज़रूरत नहीं। हिंदुस्तान की मोहब्बत करने के लिए मुसलमानों को दूसरों की तालीम की ज़रूरत ही नहीं। हमको हमारे आकाए नामदार मदीने के ताजदार सैयदुल वरा मोहम्मद मुस्तफ़ा सल्लल्लाहु तआला अलैहि वसल्लम ने सिखाया है कि हुब्बुल वतन मिनल ईमान, यानी हम अपने देश को, अपने वतन को, अपने ज़मीन को, सरज़मीन को महब्बत करनी चाहिए। वो ईमान का एक हिस्सा है, वो इस्लाम होने का एक हिस्सा भी है। इस वजह से दूसरों की तरफ से कोई तालीम की ज़रूरत नहीं। लेकिन मैं एक बात अर्ज़ करना चाहता हूँ, अगर बाहर से आए हुए बहुत सारे लोग आज हमको बोल रहे हैं जो मुसलमान हिंदुस्तान के आउट ऑफ कंट्री से आए हैं, लेकिन नहीं, सबसे पहला मुसलमान हिंदुस्तान में ही उनका उद्भव हुई थी। ये समझना है। छोड़ो, इंशाल्लाह मैं मैटर पे ट्रैक में आ जाता हूँ। आज हिंदुस्तान कहीं बहुत सारे मसाइल से, बहुत सारे मुसीबतों से, बहुत सारे तकलीफ़ों से तड़प रहा। हिंदुस्तान में मज़हब की तकलीफ़ और गरीबी की तकलीफ़, ऐसे बहुत सारी चीज़ें हमको बहुत तकलीफ़ में डुबा रहा है। तो इस वजह से इस मुक़द्दस दिन में हम ये सोचना है कि हम इस हिंदुस्तान को कैसे जगाए, इस हिंदुस्तान को और हिंदुस्तानी भाई और बहनों को कैसे जगाएंगे कि हिंदुस्तान के तरक्की में हम सब लोग हिस्सा लेने के लिए कैसे जगाएं। अस्सलामु अलैकुम वरहमतुल्लाहि तआला बरकातुहू। अल्हम्दुलिल्लाह, अस्सलातु वस्सलामु अला अशरफि रसूलिल्लाह व अला आलिहि व सहबिहि अल-फाइज़ीन बिरिज़्क़िल्लाह, अम्मा बअद। नुफूसुल वरा लिल मौति अल्लाहु खलक़हा फमौतु फी सबीलिल्लाहि खैरुम व मुहतदी। ಶಬ್ದವನ್ನು ಆಲಿಸ್ತಿರುವಂತಹ ಈ ದೇಶದ ಪ್ರಜ್ಞಾವಂತ ಪ್ರಜೆಗಳೇ, ಭಾರತದಾದ್ಯಂತ ಇರುವಂತಹ ನನ್ನ ಪ್ರೀತಿಯ ಎಸ್ಎಸ್ಎಫ್ನ ಕಾರ್ಯಕರ್ತರೇ, ಸಹೃದಯ ಸಹೋದರ ಬಾಂಧವರೇ, ಇವತ್ತಿನ ದಿನ ದೇಶವಾಸಿಗಳೆಲ್ಲರೂ ಅತ್ಯಂತ ಸಂಭ್ರಮಾಚರಣೆಯನ್ನು ಮಾಡುವ ದಿನವಾಗಿದೆ. 1947 ಆಗಸ್ಟ್ 15ರಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದರೆ ಅಂದಿನಿಂದ ಇಂದಿನವರೆಗೆ 71 ವರ್ಷಗಳು ಕಳೆದಿದ್ದರೆ 71ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಕುರಿತು ನಾವು ಸಮಗ್ರವಾಗಿ ಮಾಹಿತಿಗಳನ್ನು ಪಡೆಯಬೇಕಾಗಿರುವುದು ಪ್ರಸಕ್ತ ಕಾಲದ ಬೇಡಿಕೆ ಕೂಡ ಆಗಿದೆ. ಈ ದೇಶದ ಸ್ವಾತಂತ್ರ್ಯೋತ್ಸವದ ಪ್ರಾರಂಭ 1757ರಲ್ಲಿ ಪ್ರಾರಂಭವಾಗಿ ಬಂಗಾಳದ ನವಾಬನಾಗಿದ್ದ ಸಿರಾಜುದ್ದೌಲಾ ಪ್ಲಾಸಿ ಕದನದ ಮುಖಾಂತರ ಪ್ರಾರಂಭ ಮಾಡಿದರೆ ಅಲ್ಲಿಂದ 1857ರ ತನಕ 100 ವರ್ಷ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ,
ಅಲ್ಲಿಂದ ಆರಂಭವಾಗಿ 1947ರ ಆ 90 ವರ್ಷ, 190 ವರ್ಷಗಳ ಸುದೀರ್ಘವಾದ ಇತಿಹಾಸವು ಈ ಭಾರತ ದೇಶಕ್ಕಿದೆ. ಲಕ್ಷಾಂತರ ವೀರ ಸೇನಾನಿಗಳು, ಸಾವಿರಾರು ಈ ದೇಶದ ಸಮರವೀರರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಭಾರತದ ರಾಷ್ಟ್ರೀಯ SSF ಹಮ್ಮಿಕೊಂಡಂತಹ ಯಹ ಮಿಟ್ಟಿ ಹಮಾರಿ ಹೈ ಎಂಬಂತಹ ಒಂದು ಘೋಷವಾಕ್ಯದಲ್ಲಿ ಎಲ್ಲ ರಾಜ್ಯಗಳಲ್ಲೂ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ಅಳವಡಿಸಿದೆ. ಇದರ ಅಂಗವಾಗಿ ಒಂದೊಂದು ರಾಜ್ಯಗಳಲ್ಲೂ ಕೂಡ ಆ ರಾಜ್ಯದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಸಮರ ಸೇನಾನಿಗಳ ಕುರಿತು ವೃಕ್ಷವಾದ ಒಂದು ಪರಿಚಯವನ್ನು ನಡೆಸಬೇಕು ಎಂಬುದು ಇದರ ಉದ್ದೇಶ ಕೂಡ ಆಗಿದೆ. ಒಟ್ಟಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲು ಹೋರಾಡುವಂತಹ ಸಂದರ್ಭದಲ್ಲಿ ಜಾತಿ, ಮತ, ಭಾಷೆ, ಪಂಗಡ ಎಂಬಂತಹ ಭೇದ ಭಾವವಿಲ್ಲದೆ ಎಲ್ಲರೂ ಈ ದೇಶವನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸಬೇಕು ಎಂಬ ಒಂದೇ ಒಂದು ಉದ್ದೇಶವನ್ನಿಟ್ಟು ಹೋರಾಡಿದವರಾಗಿದ್ದಾರೆ. ಆದರೆ ಸ್ವಾತಂತ್ರ್ಯ ಪೂರ್ವದಿಂದ ಇವತ್ತಿನವರೆಗೂ ಈ ದೇಶದ ಚರಿತ್ರೆಯನ್ನು ನೋಡುವುದಾದರೆ, ಇವತ್ತಿನ ಪ್ರಸಕ್ತ ಸನ್ನಿವೇಶವನ್ನು ನೋಡುವುದಾದರೆ, ಈ ದೇಶವನ್ನು ಯಾವುದೋ ಒಂದು ಧರ್ಮ ಆಧಾರಿತ ದೇಶವಾಗಿ ಮಾಡಲು ಕೆಲವೊಂದು ಕುಸ್ಥಿತ ಶಕ್ತಿಗಳು ತಮ್ಮ ಷಡ್ಯಂತ್ರಗಳನ್ನು ನಡೆಸ್ತಾ ಇರುವುದು ನಮ್ಗೆ ಕಾಣಬಹುದು. ಆದ್ದರಿಂದಲೇ ಈ ದೇಶಕ್ಕಾಗಿ ಮಹಾನ್ ತ್ಯಾಗ ಮಾಡಿದಂತಹ ವೀರ ಪುರುಷರುಗಳ ಹೆಸರುಗಳು ಇವತ್ತು ಇತಿಹಾಸದಿಂದ ಮರೆಯಾಚಲ್ಪಡುತ್ತಾ ಇದೆ. ಈ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕಿರುವುದು, ಖಂಡಿತವಾಗಿಯೂ ಈ ಭಾರತದ ವಿಶಾಲವಾದ ಇತಿಹಾಸದಲ್ಲಿ ಕರ್ನಾಟಕದ ಎಲ್ಲರಿಗೂ ಅತ್ಯಂತ ಸಂಸ್ಕೃತಿ ಉಳ್ಳಂತಹ ಈ ರಾಜ್ಯದಲ್ಲಿ ಈ ಕರ್ನಾಟಕದ ಐತಿಹಾಸಿಕವಾದಂತಹ ಚರಿತ್ರೆಯನ್ನು ನಾವು ಖಂಡಿತವಾಗಿಯೂ ಕಲಿಯಬೇಕಾಗಿರುವುದು ಅನಿವಾರ್ಯವಾಗಿದೆ. ವಿಶಾಲವಾದ ಕರ್ನಾಟಕದ ಕುರಿತು ಹೇಳುವುದಾದರೆ, ಕಾವೇರಿಯಿಂದ ಗೋದಾವರಿ ಪರಮಿರ್ದನಾಡದ ಕನ್ನಡ, ಕಾವೇರಿ ಇಂದಂ ಗೋದಾವರಿ ವರ ಮಿರ್ದನಾಡದಂ ಕನ್ನಡ. 850ನೇ ಶತಮಾನದಲ್ಲಿ ಬಂದಂತಹ ಕವಿರಾಜ ಮಾರ್ಗದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ಕರ್ನಾಟಕದ ವಿಸ್ತೀರ್ಣ ಕಾವೇರಿಯಿಂದ ಗೋದಾವರಿ ತನಕವಿರುವಂತಹ ಪ್ರದೇಶವಾಗಿದೆ. ಅಂದರೆ ಈಗಿನ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳದ ಕೆಲವೊಂದು ಪ್ರದೇಶಗಳು ಕೂಡ ಇದನ್ನು ಒಳಗೊಂಡಿವೆ. ಇಷ್ಟೊಂದು ವಿಶಾಲವಾದ ಕರ್ನಾಟಕದ ಚರಿತ್ರೆಯಲ್ಲಿ ಆ ಕರ್ನಾಟಕದಲ್ಲಿ ಆವತ್ತಿನ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿದಂತಹ ಸಮರ ಸೇನಾನಿಗಳು, ಅದರಲ್ಲೂ ಪ್ರತ್ಯೇಕವಾಗಿ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿದಂತಹ ಮುಸ್ಲಿಮರ ಕುರಿತು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದಿಡುತ್ತಾ ಇದ್ದೇನೆ. 1857ರ ದಂಗೆಯಿಂದ ಹಿಡಿದು ಅತ್ಯಂತ ಬರ್ಬರವಾದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ನೋಡುವುದಾದರೆ, ಇದೆಲ್ಲ ಸಂದರ್ಭದಲ್ಲೂ ಕೂಡ ಈ ದೇಶದ ಹಲವು ಕಡೆಗಳು ಈ ಒಂದು ಸಮರಕ್ಕೆ ಸಮರಕ್ಕೆ ಬೆಂಬಲವನ್ನು ಸಾರಿ ದೇಶದ ಹಲವು ಕಡೆಯೂ ಕೂಡ ಹಲವಾರು ಚಳವಳಿಗಳು, ಸಮರಗಳು ನಡೆದವು. ಅದರ ಭಾಗವಾಗಿ 1857ರ ಹಾಗೂ 58ರ ಸುಮಾರಿಗೆ
ಚರಿತ್ರೆಯಲ್ಲಿ ಕಾಣುತ್ತದೆ 27,000ಕ್ಕೂ ಮಿಕ್ಕ ಜನರನ್ನ ಆವತ್ತು ಹತ್ಯೆಗೈಯಲಾಯಿತು. 27,000ಕ್ಕಿಂತ ಮಿಕ್ಕ ಮುಸಲ್ಮಾನರನ್ನ ಆವತ್ತು ಹತ್ಯೆಗೈಯಲಾಯಿತು. ಮಾತ್ರವಲ್ಲ 225 ಮುಸ್ಲಿಂ ವನಿತೆಯರನ್ನ ಗಲ್ಲಿಗೇರಿಸಲಾಯಿತು, ಬ್ರಿಟಿಷರ ವಿರುದ್ಧ ಸಮರ ಸಾರಿದ್ದಾರೆ ಎಂಬ ಒಂದು ಕಾರಣಕ್ಕಾಗಿ. ಇನ್ನು ನೋಡುವುದಾದರೆ ಕೋಲಾರ ಜಿಲ್ಲೆಯ ಗೌರಿಬಿದನೂರಿನ ವಿದುರಾಷ್ಟವ ಎಂಬ ಪ್ರದೇಶದಲ್ಲಿ ಸುಮಾರು 10,000ದಷ್ಟು ಜನರು ಸೇರಿ ಬ್ರಿಟಿಷರ ವಿರುದ್ಧವಾದ ಚಳವಳಿಯನ್ನು ನಡೆಸಿದರು. ಆ ಸಂದರ್ಭದಲ್ಲಿ ಪೊಲೀಸರು ನಡೆಸಿದಂತಹ ಗೋಲಿಬಾರ್ನಲ್ಲಿ 35ಕ್ಕೂ ಮಿಕ್ಕ ಮುಸಲ್ಮಾನರು ಪ್ರಾಣ ಚಿತ್ತದ್ದಾಗಿ ಚರಿತ್ರೆಯಲ್ಲಿ ಕಾಣಿಸುತ್ತದೆ. ಅದೇ ರೀತಿಯಲ್ಲಿ ಕೇರಳವನ್ನು ಕೇಂದ್ರೀಕರಿಸಿ ನಡೆದಂತಹ ಮಾಪಿಳ್ಳೆ ರೆವಲ್ಯೂಷನ್ ಅಥವಾ ಮಾಪಿಳ್ಳ ದಂಗೆ, ಆ ದಂಗೆಯಲ್ಲಿ ಕೇರಳದಿಂದ ಆವತ್ತಿನ ಮಲಬಾರ್ ಅಂದರೆ ಇವತ್ತಿನ ಭಟ್ಕಳ ತನಕವಿರುವಂತಹ ಪ್ರದೇಶವಾಗಿತ್ತು. ಮಲಬಾರ್ ಕೇಂದ್ರಿತವಾಗಿ ನಡೆದಂತಹ ಮಾಪಿಳ್ಳ ದಂಗೆಯಲ್ಲಿ ನೋಡುವುದಾದರೆ ಕಾಸರಗೋಡು ಆವತ್ತು ಕರ್ನಾಟಕಕ್ಕೆ ಸೇರಿದ ಪ್ರದೇಶವಾಗಿತ್ತು. ಕಾಸರಗೋಡಿನ ಕೈಯೂರು ಎಂಬ ಸ್ಥಳದಲ್ಲಿ ಒಂದು ದೊಡ್ಡ ರೈತ ಚಳವಳಿ ನಡೆಯಿತು. ಆ ರೈತ ಚಳವಳಿ ನಡೆದ ಸಂದರ್ಭದಲ್ಲಿ ಅದರ ಪ್ರಮುಖ 4 ನಾಯಕರಾಗಿದ್ದಾರೆ. ಅದರಲ್ಲಿ ಪ್ರಮುಖರು ಅಬೂಬಕರ್ ಎಂಬೊಬ್ಬರು ನಾಯಕರಾಗಿದ್ದರು. ಅದೇ ರೀತಿ ಅಬ್ಬು, ಕುഞ്ഞಬ್ಬು ಎಂಬಂತಹ ನಾಯಕರಿದ್ದರು. ಈ 4 ಮಂದಿಯನ್ನು ಕೂಡ ಅವತ್ತು ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸಲು ತೀರ್ಮಾನಿಸಿತು. ಗಲ್ಲಿಗೇರಿಸಲು ತೀರ್ಮಾನಿಸಿದಂತಹ ಇವರ ಹತ್ತಿರ ಆ ಊರಿನ ಜನರೆಲ್ಲರೂ ಸೇರಿ ಇವರ ಹತ್ರ ಬಂದು ಕಣ್ಣೀರಿಳಿಸಿಕೊಂಡು ಇವರನ್ನು ವಿದಾಯ ಬೇಡುವ ಸಂದರ್ಭದಲ್ಲಿ ಅವರು ಹೇಳಿದರು, ನೀವು ಯಾವುದೇ ಹೆದರಬೇಕಾಗಿಲ್ಲ, ಕಣ್ಣೀರಿಳಿಸಬೇಕಾಗಿಲ್ಲ. ನಾವು ಈ ತಾಯಿ ನಾಡಿನ ಬಿಡುಗಡೆಗಾಗಿ ಈ ಬಾವುಟವನ್ನು ಹಾರಿಸಿದ್ದೇವೆ. ಅದಕ್ಕೋಸ್ಕರ ಈ ತಾಯಿ ನಾಡಿಗಾಗಿ ನಾವು ನಮ್ಮ ಪ್ರಾಣವನ್ನು ಬಿಡುತ್ತಾ ಇದ್ದೇವೆ. ಆದ್ದರಿಂದ ಧೈರ್ಯವಾಗಿ ಈ ತಾಯಿ ನಾಡಿನ ಬಾವುಟವನ್ನು ಹಿಡಿದು ಮುನ್ನುಗ್ಗಿ ಬ್ರಿಟಿಷರು ಈ ರಾಷ್ಟ್ರವನ್ನು ಬಿಟ್ಟು ಬ್ರಿಟಿಷರನ್ನ ಒತ್ತೋಡಿಸುವ ತನಕ ನೀವು ಹೋರಾಡಿ ಎಂದು ಅವರಾವತ್ತು ಈ ತಮ್ಮನ್ನು ಕಾಣಲು ಬಂದಂತಹ ಜನರಿಗೆ ಆವೇಶವನ್ನು ಹೇಳಿ ಅಥವಾ ಅವರಿಗೆ ಬೆಂಬಲವನ್ನು ಸೂಚಿಸಿ ಅವರನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕಾಗಿ ಪ್ರೇರೇಪಿಸಿ ಅವರು ಈ ತಾಯಿನಾಡಿಗಾಗಿ ಪ್ರಾಣ ತೆತ್ತಿದ್ದರೆ. ಇದೆಲ್ಲವೂ ಇಲ್ಲಿನ ಚರಿತ್ರೆಗಳಿಂದ ಮರೆಯಾಸಲ್ಪಟ್ಟಂತಹ ವಿಚಾರಗಳಾಗಿವೆ. ಅದೇ ರೀತಿಯಲ್ಲಿ ಫಾರ್ಗಟನ್ ಫ್ರೀಡಮ್ ಫೈಟರ್ ಎಂಬಂತಹ ಒಂದು ಶೀರ್ಷಿಕೆಯಲ್ಲಿ ದೇಶದ ಪ್ರಸಿದ್ಧ ಪತ್ರಿಕೆವಾದ ದ ಹಿಂದೂ ಪತ್ರಿಕೆಯಲ್ಲಿ ಮರೆತು ಹೋದಂತಹ ಸ್ವಾತಂತ್ರ್ಯ ಹೋರಾಟಗಾರರೆಂಬ ಶೀರ್ಷಿಕೆಯಲ್ಲಿ ಬಂದಂತಹ ಒಂದು ಘಟನೆಯಾಗಿತ್ತು ಸರ್ ಅಹ್ಮದ್ ಸೈಯದ್ರವರ ಒಂದು ಚರಿತ್ರೆ. ಸರ್ ಅಹ್ಮದ್ ಸೈಯದ್ರವರು ಅಂದರೆ ಮೈಸೂರಿನ ಶ್ರೀರಂಗಪಟ್ಟಣದಲ್ಲಿ ಜನಿಸಿದಂತಹ ಸ್ವಾತಂತ್ರ್ಯ ಸಮರ ವೀರರೊಬ್ಬರಾಗಿದ್ದಾರೆ. 1919-1922 ನಡುವೆ ನಡೆದಂತಹ ಅಲಿ ಸಹೋದರರ ಖಿಲಾಫತ್ ಚಳವಳಿಯಲ್ಲಿ ಕರ್ನಾಟಕದ ಖಿಲಾಫತ್ ಚಳವಳಿಗೆ ನೇತೃತ್ವವನ್ನು ಕೊಟ್ಟವರು ಅಹ್ಮದ್ ಸೈಯದ್ರವರಾಗಿದ್ದರು ಎಂದು ಚರಿತ್ರೆಯಲ್ಲಿ ಕಾಣಬಹುದು. ಅವರು ಸಾಮಾಜಿಕವಾದ ಹಲವಾರು ಕಾರ್ಯಕ್ರಮಗಳಲ್ಲಿ ಮಾಡುತ್ತಿದ್ದರು. ಹಲವಾರು ಆರ್ಫನೇಜ್ಗಳನ್ನು ಅವರು ನಡೆಸ್ತಾ ಇದ್ದರು. ಮಾತ್ರವಲ್ಲ, ಆಗಾಗ ಗಾಂಧೀಜಿಯವರನ್ನು ಅಲಿ ಸಹೋದರರಾದ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್, ಮೌಲಾನಾ ಶೌಕತ್ ಅಲಿ ಶೌಹರ್ ಅವರನ್ನು ಆಗಾಗ ಭೇಟಿಯಾಗಿ ಅವರಿಂದ ಈ ಸ್ವಾತಂತ್ರ್ಯದ ಕುರಿತು ಮಾಹಿತಿಗಳನ್ನು ಪಡೆಯುತ್ತಾ ಇದ್ರು. ಅವರು ದೊಡ್ಡ ಭಾಷಣಗಾರರು ಕೂಡ ಆಗಿದ್ದರು. ಒಂದು ಸಲ ಮುಂಬೈಯಲ್ಲಿ ಅವರು ನಡೆಸಿದಂತಹ ಭಾಷಣವನ್ನು ಆವತ್ತಿನ ಪ್ರಸಿದ್ಧ ಭಾರತದ ಕವಿಯಾದ ಅಲ್ಲಾಮಾ ಇಕ್ಬಾಲ್ ರವರು ಹಾಡಿ ಹೊಗಳಿದ್ದರು ಎಂದು ಚರಿತ್ರೆಯಲ್ಲಿ ಕಾಣುತ್ತದೆ. ಮಾತ್ರವಲ್ಲ, ಮತ್ತೊಬ್ಬ ಧೀರ ಸೇನಾಗಿದ್ದಾರೆ ಮಹಮೂದ್ ಖಾನ್ ಎಂಬಂತಹ ಒಬ್ಬರು. ಅವರು ತನ್ನ ಹರಿತವಾದ ಲೇಖನಗಳ ಮುಖಾಂತರ ಬ್ರಿಟಿಷರ ವಿರುದ್ಧವಾದಂತಹ ಸಮರಗಳನ್ನು ಸಾರಲು ಇಲ್ಲಿ ಪ್ರೇರೇಪಣೆಯನ್ನು ನೀಡಿದರು. ಹಲವಾರು ಪತ್ರಿಕೆಯ ಚೀಫ್ ಎಡಿಟರ್ ಆಗಿದ್ದವರನ್ನು ಬ್ರಿಟಿಷ್ ಸರ್ಕಾರಗಳು ಒತ್ತಡೆಯಿಂದ ಅದರಿಂದ ಅವರನ್ನು ವಜಾಗೊಳಿಸಿದರೂ ಕೂಡ ಅವರ ಆವೇಶಕ್ಕೆ ಯಾವುದೇ ಕುಂದಿಲ್ಲದೆ ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ಹೋರಾಡಲು ಸಲ್ತನತೆ ಖುದಾದ್ ಎಂಬಂತಹ ಒಂದು ದೊಡ್ಡ ಗ್ರಂಥವನ್ನೇ ಅವರು ಬರೆದರು 1939ರಲ್ಲಿ. ಮಾತ್ರವಲ್ಲ, ಬ್ರಿಟಿಷ್ ಸರ್ಕಾರವು ಟಿಪ್ಪು ಸುಲ್ತಾನ್ ಅವರು ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಲ್ಲ, ಅವರು ಮತಾಂಧರು ಎಂದು ಚಿತ್ರೀಕರಿಸುವ ಹೊರಟ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಹೈದರ್ ಅಲಿ ಎಂಬಂತಹ ಒಂದು ಗ್ರಂಥವನ್ನು ರಚಿಸಿ ಅವರಿಗೆ ಟಿಪ್ಪು ಸುಲ್ತಾನರ ಬಗ್ಗೆ ಈ ದೇಶದ ಜನತೆಗೆ ಕಲಿಸಿಕೊಟ್ಟರು.
ಮಾತ್ರವಲ್ಲ, ಇವರು ಎಷ್ಟೊಂದು ಪ್ರಸಿದ್ಧವಾಗಿದ್ದರೆಂದರೆ ಕರ್ನಾಟಕಕ್ಕೆ ಆವತ್ತಿನ ಪ್ರಧಾನಮಂತ್ರಿ ಶ್ರೀಯುತ ಜವಾಹರ್ಲಾಲ್ ನೆಹರು ಅವರು ಕರ್ನಾಟಕ ಬಂದ ಸಂದರ್ಭದಲ್ಲಿ ನಮ್ಮ ಮಹಮೂದ್ ಖಾನ್ ರವರನ್ನು ಭೇಟಿಯಾಗಿದ್ದರು ಎಂದು ಚರಿತ್ರೆಯಲ್ಲಿ ಉಲ್ಲೇಖವಾಗಿದೆ. ಆದ್ದರಿಂದ ಇವರು ಅತ್ಯಂತ ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಕೂಡ ಇಲ್ಲಿ ಬದುಕಿದ್ದರು. ಹಲವಾರು ಚಳವಳಿಗಳ ನೇತೃತ್ವವನ್ನು ಕೊಟ್ಟಿದ್ದರು. ಇವರು ತನ್ನ 71ನೇ ವರ್ಷದಲ್ಲಿ ಮರಣ ಹೊಂದಿದರು. ಖುದ್ದೂಸ್ ಸಾಹೇಬ್ ಈದ್ಗಾ ಮೈದಾನದಲ್ಲಿ ಇವತ್ತು ಕೂಡ ಅವರ ಸಮಾಧಿ ಸ್ಮರಿಸಲ್ಪಡುತ್ತಾ ಇದೆ. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯಲ್ಲಿ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಕಾಂಗ್ರೆಸ್ ಸಭೆಯಲ್ಲಿ ಆವತ್ತಿನ ತೀರ್ಮಾನದಂತೆ ಹಲವಾರು ಚಳವಳಿಗಳನ್ನು ನಡೆಸಲು ತೀರ್ಮಾನಿಸಲಾಯಿತು. ಆ ತೀರ್ಮಾನದಂತೆ ಆವತ್ತಿನ ಕರ್ನಾಟಕದ ಮಂಗಳೂರು, ಕಾಪು, ಅದೇ ರೀತಿಯಲ್ಲಿ ಉಡುಪಿ, ಬೆಳ್ತಂಗಡಿ, ಪುತ್ತೂರು ಪ್ರದೇಶಗಳಲ್ಲಿ ಹಲವಾರು ಬ್ಯಾರಿ ಮುಸಲ್ಮಾನರು ಕೂಡ ಹಲವಾರು ಚಳವಳಿಗಳನ್ನು ನಡೆಸಿದರು ಅಂತ ಹೇಳಿ ಚರಿತ್ರೆಯಲ್ಲಿ ಉಲ್ಲೇಖವಾಗಿದೆ. ಹೀಗೆ ನೋಡುವುದಾದರೆ ಕರ್ನಾಟಕದ ಚರಿತ್ರೆಯಲ್ಲಿ ಹಲವಾರು ಇಂತಹ ಧೀರಶೂರ ಈ ದೇಶಕ್ಕಾಗಿ ಹೋರಾಡಿದಂತಹ ಸಮರ ಸೇನಾನಿಗಳ ಚರಿತ್ರೆ ಇದೆ. ಅದು ಇವತ್ತು ಸ್ಮರಿಸಲ್ಪಡುತ್ತಾ ಇಲ್ಲ. ಆದ್ದರಿಂದ ಖಂಡಿತವಾಗಿಯೂ ಈ ದೇಶದ ನಾವು ಸರ್ವೇ ಜನ ಸುಖಿನೋ ಭವಂತು ಎಂಬಂತಹ ಉದಾತ್ತವಾಗಿ ನಮ್ಮ ಪೂರ್ವಿಕರು ಸಾರಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಈ ದೇಶಕ್ಕಾಗಿ ಹೋರಾಡಿ ಈ ದೇಶದ ಸ್ವಾತಂತ್ರ್ಯವನ್ನು ಪಡೆದಿದ್ದರೆ ಇವತ್ತು ಕೇವಲ ಈ ಸ್ವಾತಂತ್ರ್ಯವನ್ನು ಮನುಷ್ಯರು ಜಾತಿವಾದ, ಕೋಮುವಾದ, ಜಾತಿವಾದದ, ಮತೀಯವಾದದ ಹೆಸರಲ್ಲಿ ಪರಸ್ಪರ ಕೆಸರಾಟ, ಅದೇ ರೀತಿ ಪರಸ್ಪರ ಬೈದಾಟಗಳು ನಡೆದು, ಪರಸ್ಪರ ಕೋಲಾಹಲಗಳು, ಗಲಭೆಗಳು ನಡೆದು ಇವತ್ತು ಮನುಷ್ಯ ಪರಸ್ಪರ ಕೊಂದು ರಕ್ತ ಕುಡಿಯುವಂತಹ ಅತ್ಯಂತ ವಿಪರ್ಯಾಸವಾದಂತಹ ಸಂಭವಗಳು ತಮ್ಮ ದೇಶೀಯ ವಾಸಿಗಳನ್ನು ಕೊಲ್ಲುವ ಸಂದರ್ಭಗಳು ಇವತ್ತು ಕಾಣುತ್ತಾ ಇದೆ. ಖಂಡಿತವಾಗಿ ಈ ದೇಶ ಕಟ್ಟುವ ಕೆಲಸವನ್ನು ನಡೆಯಬೇಕಾಗಿದೆ. ದೇಶವನ್ನು ಕಟ್ಟಬೇಕಾಗಿರುವುದು ಹೇಗೆ? ದೇಶ ಕಟ್ಟುವುದೆಂದರೆ ದೇಶೀಯರ ಮನಸ್ಸುಗಳನ್ನು ಪರಸ್ಪರ ರಾಷ್ಟ್ರೀಯತೆಯ ನೂರಿನಲ್ಲಿ ಪೋಣಿಸುವುದಾಗಿದೆ ದೇಶವನ್ನು ಕಟ್ಟಬೇಕಾಗಿರುವುದು. ಆದ್ದರಿಂದ ಇಂತಹ ಸಂದೇಶಗಳನ್ನು ಸಾರಿ ಉದಾತ್ತವಾದ ಭಾರತ, ಒಬ್ಬ ಕವಿ ಹೇಳಿದ್ದು ನನಗೆ ನೆನಪಾಗುತ್ತಾ ಇದೆ, ಈ ಭಾರತ ಒಂದು ಬ್ರಹ್ಮಾಂಡವಾದರೆ ಈ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ. ಖಂಡಿತವಾಗಿಯೂ ಈ ಭಾರತದ ವಿಶಾಲವಾದ ಈ ಭಾರತದ ಚರಿತ್ರೆಯನ್ನು ನೋಡಿದರೆ ಆ ಚರಿತ್ರೆ ಎಲ್ಲಾ ಸಂದರ್ಭದಲ್ಲಿ, ಎಲ್ಲಾ ಚಳವಳಿಗಳಲ್ಲೂ, ಎಲ್ಲಾ ಕಾರ್ಯಕ್ರಮಗಳಲ್ಲೂ, ಎಲ್ಲ ಸ್ವಾತಂತ್ರ್ಯೋತ್ಸವ ಸಮರಗಳಲ್ಲೂ ಕರ್ನಾಟಕದಲ್ಲೂ ಕೂಡ ಪ್ರತಿಧ್ವನಿಸುತ್ತಿತ್ತು ಎಂದು ಹೇಳಿ ಚರಿತ್ರೆಯಿಂದ ನಮಗೆ ಮನದಟ್ಟಾಗ್ತದೆ. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ಹಾಗೂ ಭಾರತದ ಭಾವೈಕ್ಯತೆಯ, ಜಾತ್ಯತೀತತೆಯ, ಯೂನಿಟಿ ಇನ್ ಡೈವರ್ಸಿಟಿಯ ಆ ಉದಾತ್ತವಾದ ಸನ್ನಿವೇಶಗಳನ್ನು ಇನ್ನೂ ಕೂಡ ಹೇಳಿಕೊಂಡು ಅದನ್ನು ಪರಸ್ಪರ ಪಾಲಿಸಿಕೊಂಡು ಈ ದೇಶದ ಆತ್ಮವಾದಂತಹ ಜಾತ್ಯತೀತ ತತ್ವವನ್ನು ಎಂದೆಂದು ಉಳಿಯುವಂತೆ ಈ ಸ್ವಾತಂತ್ರ್ಯೋತ್ಸವ ಒಂದು ಕಾರಣವಾಗಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಮಾತಿಗೆ ಮುಕ್ತಾಯ. ಜೈ ಹಿಂದ್, ಜೈ ಕರ್ನಾಟಕ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. पंजाब सिंध गुजरात मराठा द्राविड उत्कल बंगा. विंध्य हिमाचल यमुना गंगा उच्चल जलधि तरंगा. तव शुभ नामे जागे, तव शुभ आशीष मांगे. गाहे तव जय गाथा. जन गण मंगलदायक जय हे भारत भाग्य विधाता. जय हे, जय हे, जय हे, जय 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 हे.